Good evening, dear students. Yes, one more hi. Razia, hello. Yes, let's begin the class, Raji. Priya, good evening. Okay. Savita ji, good evening. Okay. So, in the last session, we discussed about okay. ಹಿಂದಿನ ತರಗತಿಯಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠವನ್ನ ಮುಗಿಸಿದ್ವಿ, ಹೌದಾ? ಅದಾದ್ಮೇಲೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದ್ವಿ. ನಂತರ ಇವತ್ತು ನಾವು 2 ಮತ್ತು 3 ಅಂಕಗಳ ಪ್ರಶ್ನೆ, ಈ ಪಾಠದಿಂದ ಬರುವಂತಹ 2 ಮತ್ತು 3 ಅಂಕಗಳ ಪ್ರಶ್ನೆಯನ್ನ ಸಾಲ್ವ್ ಮಾಡೋಣ. ಓಕೆನಾ? ಫೈನ್. ಯಾ. ಓಕೆ. ನಿನ್ನೆ 11th ಕ್ವಶನ್ ಇಂದ ಸ್ವಲ್ಪ ಸ್ಪೀಡ್ ಆಗಿ ಹೋದ್ವಿ. ಸೊ ತುಂಬಾ ಜನ ಆನ್ಸರ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಈಗ 11th ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. 11th to 16 ಸಾಲ್ವ್ ಮಾಡಿ 2 ಮಾರ್ಕ್ಸ್ ಮತ್ತೆ 3 ಮಾರ್ಕ್ಸ್ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಓಕೆನಾ? ಸೊ ನಿಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ಯಾವ ರೀತಿ ಇರಬೇಕು ಅಂತ ಹೇಳಿದ್ದೀನಿ. ಕ್ವಶನ್ ನಂಬರು ಮತ್ತೆ ಆಪ್ಷನ್. ಈ ಕೆಳಗಿನ ಯಾವ ಹಾರ್ಮೋನ್ ಅನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನು ಎಂದು ಕರೆಯಲಾಗುತ್ತದೆ? ಎ ಥೈರಾಕ್ಸಿನ್, ಬಿ ಇನ್ಸುಲಿನ್, ಸಿ ಅಡ್ರಿನಲಿನ್, ಡಿ ಪ್ಯಾರಾಥಾರ್ಮೋನ್. ಎಸ್, ರೇಖಾ HK, ವೆರಿ ಗುಡ್. ಸೊ ಆಪ್ಷನ್ ಸಿ ಅಡ್ರಿನಲಿನ್. ಅಡ್ರಿನಲಿನ್ ಅನ್ನುವ ಒಂದು ಹಾರ್ಮೋನ್ ಏನಾಗಿದೆ? ತುರ್ತು ಪರಿಸ್ಥಿತಿಯ ಹಾರ್ಮೋನ್. ಅದಕ್ಕೆ ಸ್ಟ್ರೆಸ್ ಹಾರ್ಮೋನ್ ಅಂತಾನೂ ಕೂಡ ಕರಿತೇವೆ. ಓಕೆನಾ? ಓಕೆ. ದುರ್ಗೇಶ್, ಆಮೇಲೆ ಮೋನೇಶ್, ಸವಿತಾ ಜಿ, ಭವ್ಯ ಬಿ, ಓಕೆ, ಪ್ರಿಯಾ, ಅಮೃತ ಶೆಟ್ಟಿ, ಯಶು, ಪೂಜಾ. ಓಕೆ, ಮೋಸ್ಟ್ ಆಫ್ ಯು ಆನ್ಸರ್ಡ್ ಇಟ್. ಈಗ ಹೇಳಿ ಮಕ್ಕಳೇ, ಈ ಅಡ್ರಿನಲಿನ್ ಹಾರ್ಮೋನು ಯಾವ ಗ್ರಂಥಿಯಿಂದ ಸ್ರವಿಕೆ ಆಗತ್ತೆ, ಅಥವಾ ಯಾವ ಗ್ರಂಥಿ ಈ ಅಡ್ರಿನಲಿನ್ ಹಾರ್ಮೋನ್ ಅನ್ನ ಸ್ರವಿಸತ್ತೆ, ಉತ್ಪತ್ತಿ ಮಾಡತ್ತೆ? ಯಾರು ಹೇಳ್ತೀರಾ? ವೆರಿ ಸಿಂಪಲ್. ಯಾವ ಗ್ರಂಥಿ ಅದು ಹೇಳಿ? ಟ್ವೆಲ್ತ್ ಅಂತ ಬೇಡ ನನಗೆ. ನಾನು ಪ್ರಶ್ನೆ ಏನ್ ಕೇಳಿದೆ? ಅಡ್ರಿನಲಿನ್ ಹಾರ್ಮೋನ್ ಅನ್ನ ಪ್ರೊಡ್ಯೂಸ್ ಮಾಡುವಂತ ಗ್ರಂಥಿ ಯಾವುದು? ಭೂಮಿಕಾ ಜಿ, ಅಡ್ರಿನಲಿನ್, ಅಡ್ರಿನಲ್ ಗ್ರಂಥಿ ಅಂತ ಕರಿತೀವಿ. ಸೊ ಅದೆಲ್ಲಿರತ್ತೆ? ಅದು ನಮ್ಮ ಕಿಡ್ನಿ ಇರತ್ತಲ್ವಾ, ಈ ರೀತಿ ಕಿಡ್ನಿಗಳಿರ್ತಾವೆ ಅಲ್ವಾ? ಸೊ ಈ ಕಿಡ್ನಿಯ ಮೇಲ್ಗಡೆ ಇರ್ತದೆ ಏನು? ಈ ನಮ್ಮ ಅಡ್ರಿನಲ್ ಗ್ರಂಥಿ. ಓಕೆ, ನೆಕ್ಸ್ಟ್. ಥೈರಾಯ್ಡ್ ಗ್ರಂಥಿಯು ಥೈರಾಕ್ಸಿನ್ ಹಾರ್ಮೋನ್ ಅನ್ನು ಉತ್ಪಾದಿಸಲು ಇದು ಅವಶ್ಯಕ. ಥೈರಾಯ್ಡ್ ಗ್ರಂಥಿ ಇರುತ್ತೆ, ಹೌದಾ? ಸೊ ಥೈರಾಯ್ಡ್ ಹಾರ್ಮೋನ್ ಅನ್ನ, ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಉತ್ಪಾದಿಸಲು ಅದಕ್ಕೇನ್ ಬೇಕು ಅಂತ. ಸೊ ಇಲ್ಲಿ ಯಾರು ಹೇಳಿದ್ರು? ಅಡ್ರಿನಲಿನ್, ಭಾನುಶ್ರೀ, ರೇಖಾ. ಓಕೆ, 12ನೇ ಪ್ರಶ್ನೆಗೆ ಉತ್ತರ ಮಹಾಲಕ್ಷ್ಮಿ ಆನ್ಸರ್ಡ್ ಇಟ್, ವೆರಿ ಗುಡ್. ಅಮೃತ ಶೆಟ್ಟಿ, ರಾಜೀವ್, ರೇಖಾ HK, ಯಶು, ಭೂಮಿಕಾ. ಓಕೆ, ಅಮೂಲ್ಯ ಶೇಖರ್, ಫೈನ್. ಸೊ ದ ರೈಟ್ ಆನ್ಸರ್ ಈಸ್ ಅಯೋಡಿನ್ ಅಂತ. ಸೊ ಈ ಅಯೋಡಿನ್ ನಮಗೆ ಉಪ್ಪಲ್ಲಿ ಸಿಗತ್ತೆ. ಸೊ ಅಯೋಡಿನ್ ಯುಕ್ತ ಉಪ್ಪನ್ನ ತಿನ್ಬೇಕು. ಯಾಕೆ ಅಂತ ಅಂದ್ರೆ, ಆ ಅಯೋಡಿನ್ ಇದ್ರೆ ಮಾತ್ರ ಈ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಏನ್ ಹೇಳ್ತೀವಿ, ಈ ಥೈರಾಯ್ಡ್ ಗ್ರಂಥಿ ಅಂತ ಏನ್ ಹೇಳ್ತೀವಿ, ಇದು ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಉತ್ಪಾದಿಸತ್ತೆ. ಸೊ ಅಯೋಡಿನ್ ಡೆಫಿಷಿಯನ್ಸಿ ಆದ್ರೆ, ಅಂದ್ರೆ ಅಯೋಡಿನ್ ಕೊರತೆ ಆದ್ರೆ, ಅದು ಗಾಯ್ಟರ್ ಅನ್ನುವಂತಹ ಒಂದು ಡಿಸೀಸ್ ಅನ್ನ, ಅಂದ್ರೆ ಕುತ್ತಿಗೆ ಭಾಗದಲ್ಲಿ ಈ ರೀತಿ ಊದ್ಕೊಳ್ಳತ್ತೆ, ಆ ರೀತಿ ಒಂದು ರೋಗ ಬರತ್ತೆ ಅಂತ.
13ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವ ಕ್ರಿಯೆಯ ಮೂಲಕ ಸ್ತನಿಗಳು ತಮ್ಮ ದೇಹದಲ್ಲಿನ ಹೆಚ್ಚಿನ ಪ್ರಮಾಣದ ಸಾರಜನಕವನ್ನು ಹೊರಹಾಕುತ್ತವೆ? ಎ ಉಸಿರಾಟ, ಬಿ ಬೆವರುವಿಕೆ, ಸಿ ಮೂತ್ರ ಉತ್ಪಾದನೆ, ಡಿ ಪೋಷಣೆ. ಹೇಳಿ. ಓಕೆ, ವೆರಿ ಗುಡ್. ಆಪ್ಷನ್ ಸಿ ಮೂತ್ರ ಉತ್ಪಾದನೆ. 14ನೇ ಪ್ರಶ್ನೆ, ಈ ಗ್ರಂಥಿಯ ಅಸಮತೋಲಿತ ಸ್ರವಿಕೆಯಿಂದಾಗಿ ದೈತ್ಯತೆ ಅಂದ್ರೆ ಜಿಗ್ಯಾಂಟಿಸಮ್ ಅಂತ ಏನ್ ಹೇಳ್ದೆ ಅದು, ಕುಬ್ಜತೆ ಡಾರ್ಫಿಸಮ್ ಅಂತ ಏನ್ ಹೇಳ್ದೆ ಅದು ರೋಗಗಳು ಉಂಟಾಗುತ್ತವೆ? ಎ ಅಡ್ರಿನಲಿನ್ ಗ್ರಂಥಿ, ಬಿ ಥೈರಾಯ್ಡ್ ಗ್ರಂಥಿ, ಸಿ ಮೇದೋಜೀರಕ ಗ್ರಂಥಿ, ಡಿ ಪಿಟ್ಯೂಟರಿ ಗ್ರಂಥಿ. ಅಂದ್ರೆ ಯಾವ ಗ್ರಂಥಿ ಈ ಒಂದು ಹಾರ್ಮೋನ್ ಅನ್ನ ಸಿಕ್ರೀಟ್ ಮಾಡಿ ಆ ಹಾರ್ಮೋನಿನ ಕೊರತೆ ಅಥವಾ ತುಂಬಾ ಜಾಸ್ತಿ ಆದಾಗ ಈ ಎರಡು ರೋಗಗಳು ಉಂಟಾಗತ್ತೆ ಅಂತ. ವೆರಿ ಗುಡ್. ದಿಗಂತ್, ಭವ್ಯ, ರವಿಕುಮಾರ್, ರಾಜೀವ್, ಭೂಮಿಕಾ, ಸವಿತಾ, ರಾಹುಲ್, ಪ್ರಿಯಾ, ಭಾನುಶ್ರೀ, ನೇತ್ರಾವತಿ, ದುಗ್ಗೇಶ್. ಓಕೆ, ಸೊ ದ ಆನ್ಸರ್ ಇಸ್ ಪಿಟ್ಯೂಟರಿ ಗ್ರಂಥಿ ಅಥವಾ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಕರಿತೇವೆ. ನೆಕ್ಸ್ಟ್ ಕ್ವಶನ್, ಪ್ರೌಢಾವಸ್ಥೆಯಲ್ಲಿ ಗಂಡು ಮಕ್ಕಳಲ್ಲಿ ಉಂಟಾಗುವ ದೈಹಿಕ ಲಕ್ಷಣಗಳಿಗೆ ಯಾವ ಹಾರ್ಮೋನು ಕಾರಣ ಅಂತ? ಎ ಥೈರಾಕ್ಸಿನ್, ಬಿ ಟೆಸ್ಟೋಸ್ಟಿರಾನ್, ಸಿ ಅಡ್ರಿನಲಿನ್, ಡಿ ಈಸ್ಟ್ರೋಡಯಲ್. ಗಂಡು ಮಕ್ಕಳಲ್ಲಿ ಅಂತ ಕೇಳಿದ್ದಾರೆ ಅವರು. ಏನಿರ್ಬಹುದು ಉತ್ತರ? 15ನೇ ಪ್ರಶ್ನೆ ಉತ್ತರ ನೇತ್ರಾವತಿ, ಓಕೆ, ಲಕ್ಕನ್ ಗೌಡ, ಯಶು, ಅಮೃತ ಶೆಟ್ಟಿ, ರೇಖಾ, ಭೂಮಿಕಾ, ಪ್ರಿಯಾ, ರಾಜೀವ್, ದಿವ್ಯಾ, ಅಮೂಲ್ಯ. ವೆರಿ ಗುಡ್. ಸೊ ದ ರೈಟ್ ಆನ್ಸರ್ ಇಸ್ ಟೆಸ್ಟೋಸ್ಟಿರಾನ್ ಅಂತ. ಈಸ್ಟ್ರೋಜನ್ ಆಗಿದ್ರೆ ಅದು ಹೆಣ್ಣು ಮಕ್ಕಳಲ್ಲಿ ಉಂಟಾಗುವಂತಹ ಪ್ರೌಢಾವಸ್ಥೆಯಲ್ಲಿ ಹೆಣ್ಣು ಮಕ್ಕಳಲ್ಲಿ ಉಂಟಾಗುವ ದೈಹಿಕ ಲಕ್ಷಣಗಳಿಗೆ ಈಸ್ಟ್ರೋಜನ್ ಅನ್ನೋ ಹಾರ್ಮೋನು ಕಾರಣ ಆಗತ್ತೆ. ನೆಕ್ಸ್ಟ್, ಮೇದೋಜೀರಕ ಗ್ರಂಥಿಯು ಉತ್ಪಾದಿಸುವ ಈ ಕೆಳಗಿನ ಹಾರ್ಮೋನು ಮಧುಮೇಹ ಅಥವಾ ಸಕ್ಕರೆ ಕಾಯಿಲೆ ರೋಗ ಬರದಂತೆ ತಡೆಯುತ್ತದೆ. ಯಾವ ಹಾರ್ಮೋನ್ ಅದು? ಗ್ಲುಕಗಾನ್, ಇನ್ಸುಲಿನ್, ಸಿ ಥೈರಾಕ್ಸಿನ್, ಡಿ ಅಡ್ರಿನಲಿನ್. ಹೇಳಿ. 16ನೇ ಪ್ರಶ್ನೆಗೆ ನಿಮ್ಮ ಉತ್ತರ ಬಿ. ಓಕೆ ಓಕೆ, ಭವ್ಯ, ರಾಹುಲ್, ನೇತ್ರಾವತಿ, ಧನುಶ್ರೀ, ಅಮೃತ ಶೆಟ್ಟಿ, ದಿಗಂತ್, ಪ್ರೀತಿ, ಭೂಮಿಕಾ, ಸಾಗರ್, ಗೋವಿಂದ್ ರಾಜ್. ಓಕೆ, ವೆರಿ ಗುಡ್. ಸೊ ದ ರೈಟ್ ಆನ್ಸರ್ ಇಲ್ಲಿ ಏನಿರತ್ತೆ ಅಂದ್ರೆ ಮೇದೋಜೀರಕ ಗ್ರಂಥಿ ಉತ್ಪಾದಿಸುವ ಈ ಕೆಳಗಿನ ಹಾರ್ಮೋನು ಮಧುಮೇಹ ರೋಗ ಬರದಂತೆ ತಡೆಯುತ್ತದೆ. ಅದು ನಮ್ಮ ಇನ್ಸುಲಿನ್. ಸೊ ಇದೇನ್ ಮಾಡತ್ತೆ, ನಮ್ಮ ಬ್ಲಡ್ ಅಲ್ಲಿರುವ ಅಂದ್ರೆ ನಮ್ಮ ರಕ್ತದಲ್ಲಿರುವ ಗ್ಲುಕೋಸ್ ಲೆವೆಲ್ ಅನ್ನ ನಿಯಂತ್ರಣದಲ್ಲಿ ಇಟ್ಟಿರತ್ತೆ. ಯಾವಾಗ ಇನ್ಸುಲಿನ್ ಕಡಿಮೆ ಆಗತ್ತೋ ಆವಾಗ ಗ್ಲುಕೋಸ್ ಲೆವೆಲ್ ಏನಾಗತ್ತೆ ಅಂದ್ರೆ ಸಕ್ಕರೆ ಲೆವೆಲ್ ಏನಾಗತ್ತೆ ನಮ್ಮ ರಕ್ತದಲ್ಲಿ ಹೆಚ್ಚಿಗೆ ಆಗತ್ತೆ. ಅದರಿಂದ ಸಕ್ಕರೆ ಕಾಯಿಲೆ ಬರುತ್ತೆ. ಇನ್ನು ಪರಾವರ್ತಿತ ಪ್ರತಿಕ್ರಿಯೆಯನ್ನು ನಿಯಂತ್ರಿಸುವ ಭಾಗ: ಎ ಪಾನ್ಸ್, ಬಿ ಮೆದುಳು, ಸಿ ಮೆದುಳು ಬಳ್ಳಿ, ಡಿ ಮೆಡ್ಯುಲಾ. ನಿನ್ನೆ ಇದನ್ನ ತುಂಬಾ ಜನ ತಪ್ಪಾಗಿ ಉತ್ತರ ಕೊಟ್ಟಿದ್ರಿ, ಇವತ್ತು ಸರಿಯಾಗಿ ಉತ್ತರ ಕೊಡಿ. ಪರಾವರ್ತಿತ ಪ್ರತಿಕ್ರಿಯೆ ಅಂದ್ರೆ ಜ್ಞಾನೇಂದ್ರಿಯ ನರದಿಂದ ಹೋಗಿ, ಹೌದಾ, ಇಲ್ಲಿ ಪ್ರಚೋದನೆ ಉಂಟಾಗಿ ಅದು ಜ್ಞಾನೇಂದ್ರಿಯ ನರದಿಂದ ಹೋಗಿ ಅದು ಇಲ್ಲಿ ಆ ಪಾಠ ಹೆಸರು ಹೇಳಲ್ಲ ನಾನು, ಅದೇ ಆನ್ಸರು. ಅಲ್ಲಿಂದ ಕ್ರಿಯಾನರಕ್ಕೆ ಬಂದು ಸ್ನಾಯುಗಳ ಜೀವಕೋಶಗಳಿಗೆ ಮೆಸೇಜ್ ಅನ್ನ ಕೊಡತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಏನು? ವೆರಿ ಗುಡ್. ಸೊ ಸಿ ಮೆದುಳು ಬಳ್ಳಿ. ಭೂಮಿಕಾ, ಅಮೃತ ಶೆಟ್ಟಿ, ರಜಿಯಾ, ದಿಗಂತ್, ಪ್ರಿನ್ಸ್, ಆದಿ. ಓಕೆ, ಭವ್ಯ, ಲಕ್ಕನ್ ಗೌಡ, ಗೌರಿ, ತಿರುಪತಿ, ಓಕೆ, ರವಿಕುಮಾರ್, ಪ್ರೀತಿ, ಶಿಲ್ಪಾ, ಪೂಜಾ,
ಶಿವಮೂರ್ತಿ. ಓಕೆ, ಸ್ಮೈಲಿ ಗರ್ಲ್ ಅಂತೆ. ಸೊ ಆಪ್ಷನ್ ಸಿ ಮೆದುಳು ಬಳ್ಳಿ ಅನ್ನೋದು ಸರಿಯಾದ ಉತ್ತರ. ಸೊ ಇವೆಲ್ಲವೂ ಬಹು ಆಯ್ಕೆ ಪ್ರಶ್ನೆಗಳಾಯ್ತು, ಹೌದಾ? ಇನ್ನು 2 ಅಂಕಗಳ ಪ್ರಶ್ನೆಯನ್ನ ಬರೆಯೋಣ. ಸೊ ನಿಮಗೆ 2 ಅಂಕಗಳ ಪ್ರಶ್ನೆಗೆ ಯೂಶುವಲಿ 4 ಲೈನ್ ಇರುತ್ತೆ. ಪ್ರಶ್ನೆ ಉತ್ತರ ಪತ್ರಿಕೆಯಲ್ಲಿ 4 ಲೈನ್ ಇರುತ್ತೆ. ಸೊ ಅದನ್ನ ನೀವು ಅಟ್ಲೀಸ್ಟ್ 2 to 3 ಲೈನ್ಸ್ 3 ಲೈನ್ಸ್ ಅನ್ನ ಫಿಲ್ ಮಾಡೋಷ್ಟು ಇನ್ಫಾರ್ಮೇಶನ್ ನಿಮಗೆ ಗೊತ್ತಿರಬೇಕು. ಆ ರೀತಿಯ ಪ್ರಶ್ನೆಯನ್ನ ಕೇಳಿರ್ತಾರೆ. ಸೊ ಇಲ್ಲಿಯ ಪ್ರಶ್ನೆ, ಅನುವರ್ತನ ಚಲನೆ ಎಂದರೇನು? ಏನು ಅನುವರ್ತನ ಚಲನೆ ಅಂದ್ರೆ? ಯಾರು ಹೇಳ್ತೀರಾ? ನೋಡಿದ್ವಿ ನಾವು ನಿನ್ನೆ, ಗುರುತ್ವಾನುವರ್ತನೆ ನೋಡಿದ್ವಿ, ಜಲಾನುವರ್ತನೆ ನೋಡಿದ್ವಿ, ಹೌದಾ? ರಾಸಾಯನಿಕ ಅನುವರ್ತನೆ ನೋಡಿದ್ವಿ. ಏನು ಅನುವರ್ತನಾ ಚಲನೆ ಅಂದ್ರೆ ಏನು? ಯಾರು ಹೇಳ್ತೀರಾ ಬೇಗ? ಆನ್ಸರ್ ಮಾಡಿ. ಅನುವರ್ತನಾ ಚಲನೆ ಎಂದರೇನು? ಸಸ್ಯಗಳಲ್ಲಿ ನಿರ್ದಿಷ್ಟ ದಿಕ್ಕಿನ ಕಡೆಗೆ ಚಲನೆ ಕಂಡು ಬರುತ್ತದೆ. ವೆರಿ ಗುಡ್. ರೇಖಾ HK ಆನ್ಸರ್ಡ್ ಇಟ್. ವೆರಿ ಗುಡ್. ನೆಕ್ಸ್ಟ್ ಮತ್ತೆ ಯಾರಾದ್ರೂ ಹೇಳ್ತೀರಾ? ರಾಹುಲ್, ಪ್ರಕೃತಿ ತಕ್ಕಂತೆ ವರ್ತನೆ. ಅದು ಪ್ರತಿಕ್ರಿಯೆ ಆಗತ್ತೆ. ಭೂಮಿಕಾ, ಬೆಳವಣಿಗೆ ಆಧರಿಸಿದ ಚಲನೆ ಸಸ್ಯಗಳಲ್ಲಿ. ವೆರಿ ಗುಡ್. ಓಕೆ, ಫೈನ್. ಸೊ ಇಲ್ಲಿ ನೋಡಿ, ಅದರ ಆನ್ಸರ್ ಏನು ಅಂದ್ರೆ ಇಲ್ಲಿದೆ ನೋಡಿ. ಪ್ರಚೋದನೆ ಉಂಟಾದಾಗ ಪ್ರಚೋದನೆಯ ಕಡೆಗೆ ಅಥವಾ ಪ್ರಚೋದನೆಯಿಂದ ದೂರ ನಿರ್ದಿಷ್ಟ ದಿಕ್ಕಿನೆಡೆಗೆ ಉಂಟಾಗುವ ಸಸ್ಯಗಳ ಬೆಳವಣಿಗೆಯ ಚಲನೆಗೆ. ಅಂದ್ರೆ ವಿ ಕ್ಯಾನ್ ಅಪ್ರಿಶಿಯೇಟ್ ದ ಆನ್ಸರ್ಸ್ ಆಫ್ ರೇಖಾ ಅಂಡ್ ಒನ್ ಮೋರ್ ಇಸ್ ಯಾರು? ಭೂಮಿಕಾ ಅನ್ಸುತ್ತೆ. ರೇಖಾ ಮತ್ತೆ ಭೂಮಿಕಾ ಕಂಪ್ಲೀಟ್ ಅಂದ್ರೆ ಪಾರ್ಷಿಯಲ್, ಅವ್ರು ಅರ್ಧ ಹೇಳಿದ್ರು, ಇನ್ ಭೂಮಿಕಾ ಅರ್ಧ ಹೇಳಿದ್ರು. ಸೊ ಎರಡನ್ನು ಕಂಬೈನ್ ಮಾಡಿ ಈ ರೀತಿಯಾಗಿ 2 ಅಂಕಗಳ ಪ್ರಶ್ನೆಯನ್ನ ನಾವು ಬರಿಬಹುದು. ಓಕೆನಾ? ರಾಹುಲ್, ಗುಡ್ ಟ್ರೈ. ಓಕೆ, ವೆರಿ ಗುಡ್ ಟ್ರೈ. ಆರ್ಟ್ ಝೋನ್, ಸಸ್ಯಗಳ ಬೆಳಕಿನ ಕಡೆಗೆ, ಅದಕ್ಕೆ ನಾವು ಏನಂತೀವಿ? ದ್ಯುತಿ ಅನುವರ್ತನೆ ಅಂತ ಕರಿತೀವಿ, ಬೆಳಕಿನ ಕಡೆಗೆ. ಆಶಾ, ಓಕೆ, ಸಸ್ಯಗಳ ನಿರ್ದಿಷ್ಟ ದಿಕ್ಕಿನ ಕಡೆ ಚಲನೆ. ಓಕೆ, ಸವಿತಾ ಆಲ್ಸೋ ಟ್ರೈಡ್. ಫೈನ್. ಸೊ ಇಲ್ಲಿ ನೋಡಿ, ಪ್ರಚೋದನೆ ಉಂಟಾದಾಗ ಪ್ರಚೋದನೆಯ ಕಡೆಗೆ ಅಥವಾ ಪ್ರಚೋದನೆಯಿಂದ ದೂರ ನಿರ್ದಿಷ್ಟ ದಿಕ್ಕಿನೆಡೆಗೆ ಉಂಟಾಗುವ ಸಸ್ಯಗಳ ಬೆಳವಣಿಗೆಯ ಚಲನೆಗೆ ನಾವು ಅನುವರ್ತನಾ ಚಲನೆ ಅಂತ ಹೇಳ್ತೇವೆ. ಸೊ ಇದಕ್ಕೆ ನೀವು ಉದಾಹರಣೆ ಕೊಡಬಹುದು. ದ್ಯುತಿ ಅನುವರ್ತನಾ ಚಲನೆ, ಅದೇ ರೀತಿ ಗುರುತ್ವಾನುವರ್ತನಾ ಚಲನೆ ಅಂತ ಕೊಡಬಹುದು. ಇನ್ನು 2ನೇ ಪ್ರಶ್ನೆ ಈ ರೀತಿ ಇದೆ ಮಕ್ಕಳೇ. 2 ಅಂಕಗಳ ಪ್ರಶ್ನೆ, ಗಮನ ಈ ಕಡೆ ಇರ್ಲಿ. ಮಿದುಳು ಮತ್ತು ಮೆದುಳು ಬಳ್ಳಿ, ಮಿದುಳು ಮತ್ತು ಮೆದುಳು ಬಳ್ಳಿ ಹೇಗೆ ಸಂರಕ್ಷಿಸಲ್ಪಟ್ಟಿವೆ? ಯೋಚನೆ ಮಾಡಿ. ಮೊದಲಿಗೆ ಮೆದುಳು ಹೇಗೆ ಸಂರಕ್ಷಿಸಲ್ಪಟ್ಟಿದೆ ಅನ್ನೋದನ್ನ ಯೋಚನೆ ಮಾಡಿ ಮಕ್ಕಳೇ. 2ನೇ ಪ್ರಶ್ನೆಗೆ ಉತ್ತರ, ಪ್ರಶ್ನೆಯ ಸಂಖ್ಯೆಯನ್ನ ಹಾಕೋದನ್ನ ಮರಿಬೇಡಿ. ಪಟ್ಟಿವೆ ಮೆದುಳು ಮತ್ತು ಮಿದುಳು ಬಳ್ಳಿ. ವೆರಿ ಈಸಿ ಕ್ವಶನ್. ಭೂಮಿಕಾ ಜಿ, ಎಲಬು ಪಟ್ಟಿಗೆ ಅಲ್ಲ. ರಾಹುಲ್, ಸೆರಿಬ್ರೋಸ್ಪೈನಲ್ ಕರೆಕ್ಟ್ ಆಗಿದೆ. ಸೆರಿಬ್ರೋಸ್ಪೈನಲ್ ಏನದು ರಾಹುಲ್? ಸೆರಿಬ್ರೋಸ್ಪೈನಲ್ ಕರೆಕ್ಟ್ ಆಗಿದೆ. ಮುಂದ್ಗಡೆ ಒಂದು ಟರ್ಮ್ ಬರಬೇಕು. ಮತ್ತು ಬುರುಡೆ. ಓಕೆ, ಬುರುಡೆ ಇಸ್ ರೈಟ್.
ಸೆರಿಬ್ರೋಸ್ಪೈನಲ್ ಕರೆಕ್ಟ್ ಆಗಿದೆ. ಮಿದುಳು ಬಳ್ಳಿ ಯಾವ ರೀತಿ ಪ್ರೊಟೆಕ್ಟ್ ಆಗಿದೆ? ಆಶಾ, 2 ಎಲುಬು ಪಟ್ಟಿ. ಓಕೆ ನೋಡಿ ಮಕ್ಕಳೇ, ನಮ್ಮ ಮಿದುಳು ಸೆರಿಬ್ರೋಸ್ಪೈನಲ್ ದ್ರವದಿಂದ, ರಾಹುಲ್ ಹೇಳಿದ ಅಲ್ವಾ, ಸೆರಿಬ್ರೋಸ್ಪೈನಲ್ ದ್ರವದಿಂದ ಏನಾಗಿದೆ, ಅದಕ್ಕೆ ಲೇಯರ್ಸ್ ಗಳ ನಡುವೆ, ಅಂದ್ರೆ ಪದರುಗಳಿವೆ, ಬ್ರೇನ್ ಗಳ ಮೇಲೆ ಪದರುಗಳಿವೆ, ಪದರುಗಳ ನಡುವೆ ಸೆರಿಬ್ರೋಸ್ಪೈನಲ್ ದ್ರವ ಅಂತ ಇದೆ. ಆ ಸೆರಿಬ್ರೋಸ್ಪೈನಲ್ ದ್ರವ ಏನ್ ಮಾಡತ್ತೆ, ಯಾವುದೇ ರೀತಿಯಾದಂತಹ ಶಾಕ್ ಆಗೋದಕ್ಕೆ ಬಿಡೋದಿಲ್ಲ. ಯಾವುದಕ್ಕೆ? ನಮ್ಮ ಮೆದುಳಿಗೆ. ನಂತರ ಮಿದುಳು ಬಳ್ಳಿ, ವೆರಿ ಗುಡ್, ರೇಖಾ ಆನ್ಸರ್ಡ್ ಇಟ್. ಕಸೇರು ಸ್ತಂಭ ಅಂತ ಇರತ್ತೆ, ಅಂದ್ರೆ ನಮ್ಮ ಬೆನ್ನು ಹುರಿ ಅಂತ ಕರಿತೇವೆ. ಇಲ್ಲಿ ನೋಡಿ, ಅತ್ಯಂತ ಸೂಕ್ಷ್ಮ ಅಂಗವಾದ ಓಕೆ ಮಿದುಳು ತಲೆಬುರುಡೆಯ ಕಪಾಲ ಮೂಳೆಯಲ್ಲಿ ಸಂರಕ್ಷಿಸಲ್ಪಟ್ಟಿದೆ. ಸೊ ಇದರಲ್ಲಿ ಸೆರಿಬ್ರೋಸ್ಪೈನಲ್ ದ್ರವ ತುಂಬಿದ ಪದರುಗಳು ಮೆದುಳನ್ನು ಆಘಾತಗಳಿಂದ ರಕ್ಷಿಸುತ್ತದೆ. ರಾಹುಲ್ ಹೇಳ್ದ ತಲೆಬುರುಡೆ ಅಂತ ಹೇಳ್ದ, ಸೆರಿಬ್ರೋಸ್ಪೈನಲ್ ಧ್ರುವ ಅಂತ ಹೇಳ್ದ, ಹೌದಾ? ಇನ್ನು ರೇಖಾ ಆನ್ಸರ್ಡ್ ಇಟ್, ಮೆದುಳು ಬಳ್ಳಿಯನ್ನು ಕಶೇರುಕ ಸ್ತಂಭದಿಂದ ರಕ್ಷಿಸಲ್ಪಟ್ಟಿದೆ ಅಥವಾ ಬೆನ್ನು ಮೂಳೆ ಅಂತ ಹೇಳ್ಬಹುದು. ಓಕೆನಾ? ಸೊ ಈ ರೀತಿ ನಮ್ಮ ಮೆದುಳು ಆಗಿರಬಹುದು, ಅದೇ ರೀತಿ ನಮ್ಮ ಮೆದುಳು ಬಳ್ಳಿ ಆಗಿರಬಹುದು, ಸಂರಕ್ಷಿಸಲ್ಪಟ್ಟಿರ್ತವೆ. ಓಕೆ, ಸೊ ಮುಂದಿನ ಕ್ವಶನ್ ಈ ರೀತಿ ಇದೆ. ನರವ್ಯೂಹದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಮೊದಲಿಗೆ ಹೇಳಿ ಮಕ್ಕಳೇ, ನರವ್ಯೂಹದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಯಾವುದು? ಅದಕ್ಕೇನಂತ ಕರಿತೀವಿ? ಅದನ್ನ ಮೊದಲು ಹೆಸರಿಸಿ, ನಂತರ ಅದರ ಡೈಗ್ರಾಮ್ ಅನ್ನ ನೋಡೋಣ. ಮೂರನೇ ಪ್ರಶ್ನೆಗೆ ಉತ್ತರ ಇಲ್ಲಿ ನೋಡಿ. 2 ಅಂಕಗಳಿಗೆ ಡೈಗ್ರಾಮ್ ಅನ್ನ ಕೇಳಿದ್ದಾರೆ, ನೆನ್ಪಿರ್ಲಿ. ಏನಂತ ಕರೀತಾರೆ? ನರವ್ಯೂಹದ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕದ ಚಿತ್ರ. ಆ ಘಟಕಕ್ಕೆ ಏನಂತ ಕರೀತಾರೆ? ಅಲ್ಲ, ಸೈಟೋಕೈಲನ್ಗಳು ಅಲ್ಲ, ಮೆದುಳು ಅಲ್ಲ, ಕೋಶ ಕೇಂದ್ರ ಅಲ್ಲ, ನ್ಯೂಟ್ರಾನ್ ಅಲ್ಲ. ವಿನಯ್ ಲಾವಣ್ಯ, ನ್ಯೂಟ್ರಾನ್ ಎಲ್ಲಿ ಬರುತ್ತೆ? ನಮ್ಮ ರಾಸಾಯನಿಕ ಶಾಸ್ತ್ರದಲ್ಲಿ ಬರುತ್ತೆ. ವೆರಿ ಗುಡ್, ಭೂಮಿಕಾ ಅಂಡ್ ರಾಹುಲ್ ಆನ್ಸರ್ಡ್ ಇಟ್. ನರಕೋಶ ಅಥವಾ ನ್ಯೂರಾನ್, ಅದು ನ್ಯೂಟ್ರಾನ್ ಅಲ್ಲ. ದುಗ್ಗೇಶ್ ಮತ್ತೆ ವಿನಯ್ ಲಾವಣ್ಯ, ನ್ಯೂಟ್ರಾನ್ ಅಂತ, ಅದು ನ್ಯೂರಾನ್ ಮಕ್ಕಳು. ಓಕೆನಾ? ನ್ಯೂರಾನ್, NEURON. ಸೊ ಇಲ್ಲಿ ಅದರ ಭಾಗಗಳು ಅಂತ ಬಂದಾಗ ಈ ರೀತಿಯಾಗಿ, ಐ ಥಿಂಕ್ ನಿಮ್ಗೆ just a minute. ಜಸ್ಟ್ ರಫ್ ಡೈಗ್ರಾಮ್ ಡ್ರಾ ಮಾಡ್ತೇನೆ. ಈ ರೀತಿಯಾಗಿ ನಾನು ಡೈಗ್ರಾಮ್ ಡ್ರಾ ಮಾಡ್ತೇನೆ, ನೀವು ಹೆಸರಿಸ್ಬೇಕು, ಆಯ್ತಾ? ಓಕೆ, ಸೊ ಈ ರೀತಿಯಾಗಿರತ್ತೆ. ಈ ರೀತಿ ಒಂದು ಬೇರುಗಳ ತರ, ಬೇರಿನ ತರ ತುತ್ತ ತುದಿಯಲ್ಲಿ ಈ ರೀತಿಯಾಗಿರತ್ತೆ. ಇದಕ್ಕೆ ನಾವೇನಂತ ಕರಿತೇವೆ? ಡೆಂಡ್ರೈಟ್ಸ್ ಅಂತ ಕರಿತೇವೆ, ಹೌದಾ? ನರ ತುದಿಗಳು. ಇದು ನಮ್ಮ ಕೋಶ ಕೇಂದ್ರ ಅಂತ ಕರಿತೇವೆ. ಇದು ನಮ್ಮ ಎಕ್ಸಾನ್. ಇದು ಎಕ್ಸಾನ್ ಟರ್ಮಿನಲ್ಸ್ ಅಂತ. ನರತುದಿಗಳು ಅಂತ ಕರಿಬಹುದು. ಇದಕ್ಕೆ ಡೆಂಡ್ರೈಟ್, ಇದು ನರತುದಿ. ಸೊ ಈ ರೀತಿ ನಾವು ಹೆಸರಿಸಬೇಕಾಗತ್ತೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಿಗೆ ಕಾರಣವಾಗುವ ಸಸ್ಯ ಹಾರ್ಮೋನ್ಗಳನ್ನ ಹೆಸರಿಸಿ. ಒಂದನೇದು ಕೋಶ ವಿಭಜನೆಗೆ ಸಹಾಯಕ. ಈ ರೀತಿ ಬರೀರಿ ನಿಮ್ಮ ಆನ್ಸರ್ ಅನ್ನ. 4A ಅಂತ ಬರೆದು ಆನ್ಸರ್ ಅನ್ನ ಬರೀರಿ.
4A ಅಂತ ಬರೆದು ನಿಮ್ಮ ಆನ್ಸರ್ ಅನ್ನ ಬರೀರಿ. ಈ ಕೆಳಗಿನವುಗಳಿಗೆ ಕಾರಣವಾಗುವ ಸಸ್ಯ ಹಾರ್ಮೋನ್ಗಳನ್ನ ಹೆಸರಿಸಿ. ಕೋಶ ವಿಭಜನೆಗೆ ಸಹಾಯಕ ಯಾವುದು? ಕೋಶಕಾಯನು ಅಂತ ಕರಿಬಹುದು, ಸೆಲ್ ಬಾಡಿ ಅಂತ ಕರಿತೇವೆ ಅದಕ್ಕೆ. ಡಿಲೀಟ್ ಮಾಡಿದ್ರಾ? ಓಕೆ, ಫೈನ್. ಹೇಳಿ ಮಕ್ಕಳೇ. 4ನೇದ್ದು ಇದೆ, ಕೋಶ ವಿಭಜನೆಗೆ ಸಹಾಯಕ. ಯಾವ ಹಾರ್ಮೋನ್ ಸಹಾಯಕ ಆಗತ್ತೆ? ಪ್ರೀತಿ ಕುಬಿನಾ ಆನ್ಸರ್ಡ್ ಇಟ್ ಕರೆಕ್ಟ್ಲಿ. ಸೈಟೋಕೈನಿನ್, ಸ್ಪೆಲ್ಲಿಂಗ್ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ಮತ್ತೆ ಅಬ್ಸಿಸಿಕ್ ಆಮ್ಲ. ಸೊ ಕೋಶ ವಿಭಜನೆಗೆ ಸಹಾಯಕ ಯಾವುದು ಅಂದ್ರೆ ಸೈಟೋಕೈನಿನ್ ಅಂತ. ಇನ್ನು ಎಲೆಗಳ ಉದುರುವಿಕೆಗೆ ಕಾರಣ ಅಂದ್ರೆ ಅಬ್ಸಿಸಿಕ್ ಆಮ್ಲ. ಕರೆಕ್ಟ್ಲಿ ಅಂಡ್ ಕ್ವಿಕ್ಲಿ ಆನ್ಸರ್ಡ್ ಬೈ ಪ್ರೀತಿ ಕುಬಿನಾ. ಓಕೆ, ಅಬ್ಸಿಸಿಕ್ ಆಮ್ಲ. ವೆರಿ ಗುಡ್. ನೆಕ್ಸ್ಟ್ ಕ್ವಶನ್. ವ್ಯಕ್ತಿತ್ವದ ಹಾರ್ಮೋನು ಎಂದು ಯಾವ ಹಾರ್ಮೋನ್ ಅನ್ನು ಕರೆಯುತ್ತಾರೆ? ಹೀಗೆ ಕರೆಯಲು ಕಾರಣವೇನು? ಒಂದು ಹಾರ್ಮೋನ್ ಇದೆ, ಅದನ್ನ ನಾವು ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕರಿತೇವೆ. ಯಾವ ಹಾರ್ಮೋನ್ಗೆ ಆ ರೀತಿ ಕರಿತೇವೆ ಮತ್ತೆ ಯಾಕೆ ಕರಿತೇವೆ ಅಂತ ಕೇಳಿದ್ದಾರೆ. ಯಾರು ಹೇಳ್ತೀರಾ ಆನ್ಸರ್ನ? ರಾಹುಲ್, ಆಕ್ಸಿನ್ ಅಲ್ಲಪ್ಪ. ಆಕ್ಸಿನ್ ಏನ್ ಮಾಡತ್ತೆ? ಬೆಳವಣಿಗೆಗೆ ಸಹಾಯ ಮಾಡತ್ತೆ. ಎಸ್ಪೆಷಲಿ ಕೋಶ ವಿಭಜನೆ ಅಂತ ಕೇಳಿದಾರಲ್ವಾ, ಕೋಶ ವಿಭಜನೆಗೆ ಸಹಾಯ ಮಾಡುವುದು ಸೈಟೋಕೈನಿನ್. ಸೈಟೋಕೈನಿನ್ ಕೋಶ ವಿಭಜನೆ ಆದ್ರೆ ಬೆಳವಣಿಗೆ ಆಗತ್ತೆ. ಸೊ ಆಕ್ಸಿನ್ ಕೋಶ ವಿಭಜನೆಗಲ್ಲ, ಕೋಶ ಬೆಳವಣಿಗೆಗೆ. ಅಂದ್ರೆ ಇಷ್ಟಿದೆ ಕೋಶ ಅಂದ್ರೆ ಇದ್ರ ಬೆಳವಣಿಗೆ ಆಗತ್ತೆ, ಉದ್ದ ಆಗತ್ತೆ, ಅಗಲ ಆಗತ್ತೆ, ಆ ಕೆಲಸವನ್ನ ಆಕ್ಸಿನ್ ಮಾಡತ್ತೆ. ಓಕೆ, ಯಾ. ವ್ಯಕ್ತಿತ್ವದ ಹಾರ್ಮೋನ್ ಅಂತ ಯಾವ ಹಾರ್ಮೋನಿಗೆ ಕರೀತಾರೆ? 5ನೇ ಪ್ರಶ್ನೆಗೆ ಉತ್ತರ ಸವಿತಾಜಿ. ಡೈರೆಕ್ಷನ್ ಹಾರ್ಮೋನ್. ಡೈರೆಕ್ಷನ್ ಹಾರ್ಮೋನ್ ಅಂತ ಯಾವ್ದು ಹಾರ್ಮೋನ್ ಇದೆ? ನನಗೆ ಗೊತ್ತಿಲ್ಲಪ್ಪ. ಆಕ್ಸಿನ್. ಓಕೆ, ಆಕ್ಸಿನ್ ಅನ್ನ ವ್ಯಕ್ತಿತ್ವ, ಸಸ್ಯಗಳಲ್ಲಿ ವ್ಯಕ್ತಿತ್ವದ ಹಾರ್ಮೋನ್ ಇದೆನಾ? ಥೈರಾಕ್ಸಿನ್ ಹಾರ್ಮೋನ್. ಓಕೆ, ಸವಿತಾ ಆನ್ಸರ್ಡ್ ಇಟ್. ಥೈರಾಕ್ಸಿನ್ ಹಾರ್ಮೋನ್ಗೆ ಆಂಟೋನಿ ಆಲ್ಸೋ ಆನ್ಸರ್ಡ್ ಇಟ್. ಥೈರಾಕ್ಸಿನ್ ಹಾರ್ಮೋನ್. ವೆರಿ ಗುಡ್. ಸೊ ಇಲ್ಲಿ ನೋಡಿ ಮಕ್ಕಳೇ, ಜಸ್ಟ್ ಮಿನಿಟ್. ಥೈರಾಕ್ಸಿನ್ ಹಾರ್ಮೋನ್ ಅಂತ ಇದೆ, ಹೌದಾ? ಥೈರಾಕ್ಸಿನ್ ಹಾರ್ಮೋನ್ ಯಾವ ಗ್ರಂಥಿಯಿಂದ ಉಂಟಾಗತ್ತೆ? ನಮ್ಮ ಥೈರಾಯ್ಡ್ ಗ್ರಂಥಿಯಿಂದ. ಅದನ್ನ ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕರೀತಾರೆ. ಯಾಕೆ ಅಂದ್ರೆ ನಮ್ಮ ದೇಹದಲ್ಲಿ ಯಾವುದೇ ರೀತಿಯಾದಂತಹ ಈ ರಾಸಾಯನಿಕ ಕ್ರಿಯೆಗಳು ನಡೆದ್ರೆ, ಎಸ್ಪೆಷಲಿ ಈ ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು, ಕೊಬ್ಬಿನ ಚಯಾಪಚಯ ಕ್ರಿಯೆಗಳು, ಸೊ ಇವನ್ನೆಲ್ಲ ನಿಯಂತ್ರಿಸೋದು ಯಾರು ಅಂದ್ರೆ ನಮ್ಮ ಥೈರಾಕ್ಸಿನ್ ಹಾರ್ಮೋನ್, ಹೌದಾ? ಸೊ ಇವೆಲ್ಲವೂ ಕೂಡ ದೇಹದ ಬೆಳವಣಿಗೆಗೆ ಕಾರಣ ಆಗತ್ತೆ. ಸೊ ಆದ್ರಿಂದ ನಮಗೆ ಏನಂತಾರೆ, ಆದ್ರಿಂದ ಆ ಒಂದು ಥೈರಾಕ್ಸಿನ್ ಹಾರ್ಮೋನ್ಗೆ ನಾವು ವ್ಯಕ್ತಿತ್ವದ ಹಾರ್ಮೋನ್ ಅಂತ ಕರಿತೇವೆ. ಓಕೆ, ಫೈನ್. ನೆಕ್ಸ್ಟ್, ಅಡ್ರಿನಲಿನ್ ಹಾರ್ಮೋನ್ ಅನ್ನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಎನ್ನಲು ಕಾರಣವೇನು? 6ನೇ ಪ್ರಶ್ನೆ. ಅಡ್ರಿನಲಿನ್ ಹಾರ್ಮೋನ್ ಇದೆ, ಆ ಹಾರ್ಮೋನ್ ಅನ್ನ ನಾವು ತುರ್ತು ಪರಿಸ್ಥಿತಿಯ ಹಾರ್ಮೋನು ಅಂತ ಕರಿತೇವೆ. ಯಾಕೆ? ಆಕ್ಸಿಜನ್. ಆಕ್ಸಿಜನ್ ಯಾಕಮ್ಮ? ಆಕ್ಸಿಜನ್ ಯಾಕೆ ಬರುತ್ತೆ? ಏನ್ ಕೇಳಿದ್ದಾರೆ ಅವರು? ಅಡ್ರಿನಲಿನ್ ಹಾರ್ಮೋನು ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಅಂತ ಕರಿತೀವಿ, ಯಾಕೆ ಅಂತ ಕೇಳಿದ್ದಾರೆ. ಅಲ್ಲಿ ಆಕ್ಸಿಜನ್ ಯಾವ ರೀತಿ ಹೇಗ್ ಬರುತ್ತೆ? ಮಹಾಲಕ್ಷ್ಮಿ ಎಸ್. ಭಯ, ಕೋಪ. ಓಕೆ, ಕಂಪ್ಲೀಟ್ ಸೆಂಟೆನ್ಸ್ ಕೊಡಿ, ಯಾಕೆಂದ್ರೆ 2 ಅಂಕಗಳ ಪ್ರಶ್ನೆ ಅದು.
ಭಯ, ಆತಂಕ, ಕೋಪ ಮತ್ತು ಉದ್ವೇಗಗಳಿಂದ ಒತ್ತಡ ಪರಿಸ್ಥಿತಿಯನ್ನು ನಿಭಾಯಿಸಲು ದೇಹವನ್ನು ಸಜ್ಜಗೊಳಿಸುತ್ತದೆ. ಮಹಾಲಕ್ಷ್ಮಿ, ವೆರಿ ಗುಡ್. ಮತ್ತೆ ವಿನಯ್ ಲಾವಣ್ಯ, ಹೃದಯದ ಬಡಿತವನ್ನು ಹೆಚ್ಚಿಸಿ ಸ್ನಾಯುಗಳಿಗೆ ಹೆಚ್ಚು ಹಾರ್ಮೋನ್ ಅನ್ನು ನೀಡುತ್ತದೆ. ವೆರಿ ಗುಡ್, ಬೋತ್ ಆರ್ ರೈಟ್. ರಾಹುಲ್, ಭಯ, ಆತಂಕ, ಕೋಪ ಉಂಟು ಮಾಡುತ್ತದೆ. ಅಲ್ಲ, ಭಯ, ಆತಂಕ, ಕೋಪ ಆದಾಗ ಈ ಹಾರ್ಮೋನ್ ರಿಲೀಸ್ ಆಗಿ ಅವುಗಳನ್ನ ನಿಯಂತ್ರಣ ಮಾಡೋದಕ್ಕೆ ಟ್ರೈ ಮಾಡತ್ತೆ. ಓಕೆನಾ, ಫೈನ್. ರೇಖಾ, ಪ್ರಾಣಿಗಳು ದೇಹದ ತುರ್ತು ಪರಿಸ್ಥಿತಿ ಎದುರಿಸಲು ಅಡ್ರಿನಲ್ ಎಂಬ ಹಾರ್ಮೋನ್ ಸಹಾಯ ಮಾಡುತ್ತದೆ. ಭಯ, ಕೋಪ, ಒತ್ತಡದ ಸಂದರ್ಭದಲ್ಲಿ ಇದು ಬಿಡುಗಡೆಯಾಗುತ್ತದೆ. ನಮ್ಮ ಹೃದಯ ಬಡಿತ ಹೆಚ್ಚಾಗುತ್ತದೆ. ವೆಲ್ ರಿಟನ್ ಆನ್ಸರ್, ವೆರಿ ಗುಡ್. ಪ್ರೀತಿ, ರಕ್ತದ ಪ್ರಮಾಣವನ್ನು ಹೆಚ್ಚಿಸಿ ಹೃದಯದ ಬಡಿತ ವೇಗವಾಗಿ ಆಮ್ಲಜನಕವನ್ನು ಪಡೆಯಲು. ಓಕೆ, ಫೈನ್. ಲೆಟ್ ಅಸ್ ಸಿ. ತುಂಬಾ ಜನ ನೀಟಾಗಿ ತುಂಬಾ ಕ್ಲಿಯರ್ ಆಗಿ ಆನ್ಸರ್ ಮಾಡಿದ್ದೀರಾ. ವೆರಿ ಗುಡ್. ಓಕೆ, ಇಲ್ಲಿ ನೋಡಿ, ಇದು ಭಯ, ಕೋಪ, ನಾಚಿಕೆಗಳಂತಹ ತುರ್ತು ಪರಿಸ್ಥಿತಿಯಲ್ಲಿ ರಕ್ತದ ಹೆಚ್ಚಿನ ಪ್ರಮಾಣದ ಬಿಡುಗಡೆಯಾಗಿ ಹೃದಯದ ಬಡಿತವನ್ನು ವೇಗವನ್ನು ಹೆಚ್ಚಿಸುತ್ತೆ. ಇದರಿಂದ ಸ್ನಾಯುಗಳಿಗೆ ಹೆಚ್ಚು ಆಕ್ಸಿಜನ್ ಪೂರೈಸುತ್ತೆ. ಇದರಿಂದ ಏನಾಗತ್ತೆ, ಹೆಚ್ಚಿನ ಶಕ್ತಿ ದೊರಕಿ ಪರಿಸ್ಥಿತಿಯನ್ನು ಎದುರಿಸಲು ದೇಹ ಸಿದ್ಧವಾಗುತ್ತದೆ. ಸೊ ಇದನ್ನ ರಾಹುಲ್ ಆನ್ಸರ್ ಮಾಡಿದ್ರು. ಅದೇ ರೀತಿ ಮಹಾಲಕ್ಷ್ಮಿ, ಪ್ರೀತಿ, ರೇಖಾ, ಸೊ ಎಲ್ರೂ ಕೂಡ ಆನ್ಸರ್ ಮಾಡಿದ್ದಾರೆ. ನಾಗರಾಜ್, ಓಕೆ, ವಿನಯ್ ಲಾವಣ್ಯ, ಓಕೆ, ಎಲ್ಲರದು ಆನ್ಸರ್ ಅನ್ನ ಅವರು ಕ್ಲಬ್ ಮಾಡಿ ಅಲ್ಲಿ ಕೊಟ್ಟಿದ್ದಾರೆ. ಆಲ್ ಆರ್ ರೈಟ್. ಓಕೆ, ಕಂಪ್ಲೀಟ್ ಆಗಿ ನೋಡಿ, 2 ಅಂಕಗಳ ಪ್ರಶ್ನೆ ಇದ್ದಾಗ ನೀವು ಓನ್ಲಿ ಆಕ್ಸಿಜನ್, ಹೃದಯದ ಬಡಿತ ಅಂತ ಬರೆದ್ರೆ ಕಂಪ್ಲೀಟ್ ಮಾರ್ಕ್ಸ್ ಸಿಗೋದಿಲ್ಲ. ಓಕೆ, ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಪರಾವರ್ತಿತ ಪ್ರತಿಕ್ರಿಯೆ ಮತ್ತು ನಡಿಗೆ ಇವುಗಳ ನಡುವಿನ ವ್ಯತ್ಯಾಸಗಳೇನು? ಅಪ್ಲೈಡ್, ಅನ್ವಯಿಕ ಕ್ವಶನ್ಸ್ ಅಂತ ಅಂತಾರೆ, ಅನ್ವಯಿಕ ಪ್ರಶ್ನೆಗಳು ಅಂತ ಕರೀತಾರೆ ಇದಕ್ಕೆ. ಸೊ ಇಲ್ಲಿ ನೋಡಿ, ಪರಾವರ್ತಿತ ಪ್ರತಿಕ್ರಿಯೆ ಮತ್ತು ನಡಿಗೆ ಇವುಗಳ ನಡುವಿನ ವ್ಯತ್ಯಾಸಗಳೇನು ಅಂತ ಕೇಳಿದ್ದಾರೆ. ಏನಿರಬಹುದು ವ್ಯತ್ಯಾಸ? ಹೇಳಿ, ಪರಾವರ್ತಿತ ಪ್ರತಿಕ್ರಿಯೆ ಮತ್ತು ನಡಿಗೆ, ಯೋಚನೆ ಮಾಡಿ ಹೇಳಿ. ಎಸ್, ಪರಾವರ್ತಿತ ಪ್ರತಿಕ್ರಿಯೆ ಮತ್ತು ನಡಿಗೆ. ಯಾರು ಆನ್ಸರ್ ಮಾಡ್ತೀರಾ? ನಡಿಗೆ ಯಾವ ರೀತಿಯ ಕ್ರಿಯೆ? ಈಗ ನಡಿಗೆ ಅಂದ್ರೆ ಸಡನ್ ಆಗಿ ನಾನು ನಡೀತಾ ಹೋಗ್ಬಿಡ್ತೀನಾ? ಅದು ಐಚ್ಛಿಕ ಕ್ರಿಯೆನಾ ಅನೈಚ್ಛಿಕ ಕ್ರಿಯೆನಾ? ಪರಾವರ್ತಿತ ಪ್ರತಿಕ್ರಿಯೆ ಏನು? ಯಾವಾಗ ಆಗತ್ತೆ ಅದು? ಡ್ರಾ ಟು ಲೈಫ್. ಓಕೆ, ಪ್ರತಿಕ್ರಿಯೆ ತಕ್ಷಣ ಮತ್ತು ನಡಿಗೆ ನಿಧಾನ. ವೆರಿ ಗುಡ್. ನಮ್ಮ ನಡಿಗೆಗೆ ಅನುಮಸ್ತಿಷ್ಕ ಕಾರಣವಾಗತ್ತೆ. ಆಬ್ವಿಯಸ್ಲಿ ಅಲ್ಲಿ ಐಚ್ಛಿಕ ಕ್ರಿಯೆ ನಡೆಯೋದ್ರಿಂದ ಅನುಮಸ್ತಿಷ್ಕ ಕಾರಣ ಆಗತ್ತೆ. ನೆಕ್ಸ್ಟ್. ಓಕೆ, ಇಲ್ಲಿ ನೋಡಿ ಮಕ್ಕಳೇ, ಯಾವಾಗಾದ್ರೂ ವ್ಯತ್ಯಾಸಗಳು, ಡಿಫ್ರೆನ್ಶಿಯೇಟ್ ಬಿಟ್ವೀನ್, ವ್ಯತ್ಯಾಸ ಅಂತ ಕೇಳಿದ್ರೆ ನೆನ್ಪಲ್ಲಿ ಇಟ್ಕೊಳ್ಳಿ, ನಿಮ್ಮ ಉತ್ತರ ಯಾವಾಗ್ಲೂ ನೀವು PUCಗೆ ಹೋಗಿ SSLC ಅಲ್ಲೇ ಇರಿ ಅಥವಾ ಮುಂದೆ ಡಿಗ್ರಿ ಆದ್ರೂ ಹೋಗಿ. ಸೊ ಆವಾಗ ವ್ಯತ್ಯಾಸ ಅಂತ ಬಂದಾಗ ಈ ರೀತಿ ಕಾಲಮ್ ಅನ್ನ ಹಾಕಿ ಆನ್ಸರ್ ಅನ್ನ ಬರೆಯೋದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಸೊ ಸುಮ್ನೆ ಒಂದ್ರ ಕೆಳಗೆ ಇಲ್ಲಿ ಮೊದಲ 2 ಸೆಂಟೆನ್ಸ್ ಬರೆಯೋದು, ಆಮೇಲೆ 2 ಸೆಂಟೆನ್ಸ್, ಈ ರೀತಿ ರಿಪ್ರೆಸೆಂಟ್ ಮಾಡಬಾರ್ದು ಪೇಪರ್ ಅಲ್ಲಿ. ವ್ಯತ್ಯಾಸ ಅಂದಾಗ ಕಾಲಮ್ ಅನ್ನೇ ಹಾಕಿ. ಓಕೆನಾ?
ಸೊ ಇಲ್ಲಿ ಉತ್ತರವನ್ನ ನೋಡೋಣ ಯಾವ ರೀತಿ ಇದೆ ಅಂತ. ಇಲ್ಲಿ ನೋಡಿ ಮಕ್ಕಳೇ, ಈ ರೀತಿ ಇಲ್ಲಿ ನೋಡಿ ಕಾಲಮ್ ಇದೆನಾ, ಪರಾವರ್ತಿತ ಪ್ರತಿಕ್ರಿಯೆ ಇದು ಅನೈಚ್ಛಿಕ ಪ್ರಕ್ರಿಯೆಯಾಗಿದೆ. ಅಂದ್ರೆ ಇದು ನಮ್ಮ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ. ಇದನ್ನು ಮೆದುಳು ಬಳ್ಳಿ ನಿಯಂತ್ರಿಸತ್ತೆ. ನಡಿಗೆ ಅಂತ ಬಂದಾಗ ನಡಿಗೆ ಐಚ್ಛಿಕ ಪ್ರಕ್ರಿಯೆ, ಇದು ಮಿದುಳಿನಿಂದ ನಿಯಂತ್ರಿಸಲ್ಪಡತ್ತೆ. ರೇಖಾ ಹೇಳಿದ್ರು ಅನುಮಸ್ತಿಷ್ಕದಿಂದ. ಎಕ್ಸಾಕ್ಟ್ಲಿ, ಅನುಮಸ್ತಿಷ್ಕದಿಂದ ಇದನ್ನ ನಾವು ನಿಯಂತ್ರಿಸಬಹುದು. ಮುಂದಿನ ಪ್ರಶ್ನೆ, ಸಂಸರ್ಗದಲ್ಲಿ ಎರಡು ನರಕೋಶಗಳ ನಡುವೆ ಯಾವ ಪ್ರಕ್ರಿಯೆ ನಡೆಯುತ್ತದೆ? ಸಂಸರ್ಗ ಅಂದ್ರೆ ಏನು? ಯಾವಾಗ ಎರಡು ನರಕೋಶಗಳು ಒಂದಕ್ಕೊಂದು ಅಟ್ಯಾಚ್ ಆಗ್ತಾವೋ, ಒಂದಕ್ಕೊಂದು ಮೀಟ್ ಆಗ್ತಾವೋ, ಸೊ ಅವಾಗ ನಾವು ಸಂಸರ್ಗ ಅಂತ ಕರಿತೇವೆ. ಹೌದಾ? ಸೊ ಅದರಲ್ಲಿ ಏನಾಗತ್ತೆ, ಯಾವ ಪ್ರಕ್ರಿಯೆ ನಡೆಯತ್ತೆ ಅಲ್ಲಿ? ಯಾರಾದ್ರೂ ಹೇಳ್ಬೋದಾ ಮಕ್ಕಳೇ? ಟ್ರೈ ಮಾಡಿ. ಎಸ್, ಸಂಸರ್ಗದಲ್ಲಿ ಎರಡು ನರಕೋಶಗಳ ನಡುವೆ ಯಾವ ಪ್ರಕ್ರಿಯೆ ನಡೆಯುತ್ತದೆ? ಬೆಳವಣಿಗೆ ಅಲ್ಲ, ವಿಚ್ಛಿಕ ಕ್ರಿಯೆ. ಗೌರಿ. ನೆಕ್ಸ್ಟ್ ಸಂಘರ್ಷ. ಓಕೆ. ಎಕ್ಸಾನ್ ತುದಿಯಲ್ಲಿ ವಿದ್ಯುತ್ ಆವೇಗವು ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ. ಓಕೆ ಪ್ರೀತಿ, ಕರೆಕ್ಟ್. ವಿದ್ಯುತ್ ಆವೇಗಗಳು ರಾಸಾಯನಿಕ ಕ್ರಿಯೆ ನಡೆಯುತ್ತದೆ. ಡ್ಯಾನ್ಸಿಂಗ್ ಕ್ವೀನ್. ಓಕೆ. ಸೊ ಲೆಟ್ ಅಸ್ ಸಿ. ಎಕ್ಸಾನಿನ ತುದಿಯಲ್ಲಿ ವಿದ್ಯುತ್ ಆವೇಗಗಳು ಕೆಲವು ರಾಸಾಯನಿಕಗಳನ್ನ ಬಿಡುಗಡೆ ಮಾಡತ್ತೆ. ಈ ರಾಸಾಯನಿಕಗಳು ಏನ್ ಮಾಡತ್ತೆ? ಸಂಸರ್ಗವನ್ನ, ಅದು ಸಂಸಾರ ಅಲ್ಲ, ಸಂಸರ್ಗವನ್ನ ದಾಟುತ್ತದೆ ಮತ್ತು ಮುಂದಿನ ಡೆಂಡ್ರೈಟ್ಗಳಿಗೆ ಇದೇ ರೀತಿಯ ವಿದ್ಯುತ್ ಆವೇಗಗಳನ್ನು ಆ ರಾಸಾಯನಿಕಗಳು ಹೋಗ್ತದೆ. ಎಲ್ಲಿ? ಇನ್ನೊಂದು ನ್ಯೂರಾನ್ ಅಥವಾ ಇನ್ನೊಂದು ನರಕೋಶಕ್ಕೆ ಹೋಗಿ ಅಲ್ಲಿ ಡೆಂಡ್ರೈಟ್ಗೆ ಆ ರಾಸಾಯನಿಕ ಇದ್ದಿದ್ದು ಮತ್ತೆ ವಿದ್ಯುತ್ ಆವೇಗವಾಗಿ ಕನ್ವರ್ಟ್ ಆಗಿ ಮತ್ತೆ ಈ ವಿದ್ಯುತ್ ಆವೇಗ ಏನಾಗತ್ತೆ ಅಲ್ಲಿ ಪ್ರೊಸೆಸ್ ಆಗತ್ತೆ. ಈ ರೀತಿಯಲ್ಲಿ ಕ್ರಿಯೆ ನಡೆಯುತ್ತೆ. ಹಾರ್ಮೋನುಗಳನ್ನು ರಾಸಾಯನಿಕ ರಸದೂತಗಳೆನ್ನುತ್ತಾರೆ. ರಾಸಾಯನಿಕ ರಸದೂತಗಳೆನ್ನುತ್ತಾರೆ. ಏಕೆ? ಹಾರ್ಮೋನ್ಗಳನ್ನು ಯಾಕೆ ಆ ರೀತಿ ಕರೀತಾರೆ? ಓಕೆ, ನಿಮಗೆ ಗೊತ್ತಿರೋ ಹಾಗೆ ಸೋಮವಾರದಿಂದ, ಹೌದಾ, ನಮ್ಮಲ್ಲಿ ಇಂಗ್ಲಿಷ್ ಮೀಡಿಯಂ ಕ್ಲಾಸ್ ಸ್ಟಾರ್ಟ್ ಆಗಿದೆ. 8 ಗಂಟೆಗೆ ಇಂಗ್ಲಿಷ್ ಮೀಡಿಯಂ ಕ್ಲಾಸ್ ಇರುತ್ತೆ. ಸೊ ಯಾವ ರೀತಿ ಮ್ಯಾಥ್ಸ್ ಸೈನ್ಸ್ ಇಂಪಾರ್ಟೆಂಟು, ಇಂಗ್ಲಿಷು ಕೂಡ ಇಂಪಾರ್ಟೆಂಟು. ಯಾವುದಕ್ಕೆ? ನಿಮ್ಮ ಎಕ್ಸಾಮ್ಗೂ ಇಂಪಾರ್ಟೆಂಟು. ಮುಂದೆ ನೀವು ಕಾಲೇಜಿಗೆ ಹೋಗ್ತೀರಾ, ಕಾಲೇಜ್ ಆದ್ಮೇಲೆ ಇಂಜಿನಿಯರಿಂಗು, ಮೆಡಿಕಲ್ಲು, ಡಿಗ್ರಿ ಅಂತ ಮಾಡ್ತೀರಾ. ಸೊ ಅವಾಗ್ಲೂ ಇಂಗ್ಲಿಷ್ ಏನಾಗತ್ತೆ, ಇಂಗ್ಲಿಷ್ ಅಲ್ಲೇ ಪುಸ್ತಕಗಳಿರ್ತವೆ, ಇಂಗ್ಲಿಷ್ ಅಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ, ಕಲಿಬೇಕಾಗತ್ತೆ ಅಲ್ವಾ? ಸೊ ಆದ್ರಿಂದ ಇಂಗ್ಲಿಷ್ ಕ್ಲಾಸ್ ಅನ್ನು 8 ಗಂಟೆಗೆ ತಪ್ಪದೆ ಅಟೆಂಡ್ ಮಾಡ್ಬೇಕೆಲ್ರು. ಓಕೆ, ಫೈನ್. ರೇಖಾ ಆನ್ಸರ್ ಇಟ್. ಏಕೆಂದರೆ ಅವು ನಮ್ಮ ಚಲನವಲನಗಳಿಗೆ ಮತ್ತು ನಾವು ಭಯ ಕೋಪದಲ್ಲಿದ್ದಾಗ ನಮ್ಮ ಬೆಳವಣಿಗೆಗೆ ಸಹಾಯಕವಾಗುತ್ತವೆ, ನಮ್ಮನ್ನು ನಿಯಂತ್ರಿಸಲು ಸಹಾಯಕ. ಓಕೆ. ಮಹಾಲಕ್ಷ್ಮಿ, ನಿರ್ದಿಷ್ಟ ಕಾರ್ಯವನ್ನು ಪ್ರಚೋದಿಸುತ್ತವೆ, ಆದ್ದರಿಂದ ಇವುಗಳಿಗೆ ರಸದೂತಗಳು ಎನ್ನುವರಿ. ವೆರಿ ಗುಡ್. ಡೋಂಟ್ ಮಿಸ್ ಇನ್ ದಿ ಇಂಗ್ಲಿಷ್ ಕ್ಲಾಸ್. ಓಕೆನಾ? ಇಲ್ಲಿ ನೋಡಿ, ಎಲ್ಲಿದೆ ಅದು? ನಿರ್ನಾಳ ಗ್ರಂಥಿಗಳಿಂದ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂದ್ರೆ ಈ ನಮ್ ಪಿಟ್ಯೂಟರಿ ಗ್ಲ್ಯಾಂಡ್ ಗ್ರಂಥಿ,
ಅದೇ ರೀತಿ ಪೀನಿಯಲ್ ಗ್ರಂಥಿ, ಥೈರಾಕ್ಸಿನ್ ಹಾರ್ಮೋನ್, ಥೈರಾಯ್ಡ್ ಗ್ರಂಥಿ. ಸೊ ಇವೆಲ್ಲವೂ ಕೂಡ ನಿರ್ನಾಳ ಗ್ರಂಥಿಗಳು ಅಂತ ಕರಿತೇವೆ. ಸೊ ಇವು ಹಾರ್ಮೋನುಗಳನ್ನ ಉತ್ಪತ್ತಿ ಮಾಡಿ ರಕ್ತದ ಮೂಲಕ ಗುರಿ ಅಂಗಗಳನ್ನ ತಲುಪಿ ಅಲ್ಲಿ ನಿರ್ದಿಷ್ಟ ಕಾರ್ಯವನ್ನ ಮಾಡತ್ತೆ. ಆದ್ರಿಂದ ಇವುಗಳನ್ನ ರಸದೂತಗಳು ಅಂತ ಕರಿತೇವೆ. ಪ್ರೀತಿ ರಕ್ತದ ಮೂಲಕ ಗುರಿ ಅಂಗಗಳನ್ನು ತಲುಪುತ್ತದೆ. ಓಕೆ, ವೆರಿ ಗುಡ್. ನೆಕ್ಸ್ಟ್ ಕ್ವಶನ್. ಒಬ್ಬ ವ್ಯಕ್ತಿಯನ್ನು ಪರೀಕ್ಷಿಸಿದ ವೈದ್ಯರು, ಕ್ವಶನ್ ಅನ್ನ ನೋಡಿ ಮಕ್ಕಳೇ, ಅನ್ವಯಿಕ ಪ್ರಶ್ನೆ ಇದು. ಒಬ್ಬ ವ್ಯಕ್ತಿಯನ್ನು ಪರೀಕ್ಷಿಸಿದ ವೈದ್ಯರು ಅವರಿಗೆ ಸಿಹಿ ತಿನಿಸುಗಳನ್ನು ತಿನ್ನದಿರಲು ಸಲಹೆ ನೀಡುತ್ತಾರೆ. ಹಾಗಾದರೆ ಅವರು ಯಾವ ರೋಗದಿಂದ ಬಳಲುತ್ತಿದ್ದಾರೆ? ಇದಕ್ಕೆ ಕಾರಣವೇನು ಅಂತ ಕೇಳಿದ್ದಾರೆ. ಮೊದಲಿಗೆ ಯಾವ ರೋಗದಿಂದ ಬಳಲ್ತಿದ್ದಾರೆ ಅವರು ಹೇಳ್ತೀರಾ? ಕನ್ನಡ ಮೀಡಿಯಂ ಅವರಿಗೆ ಇಂಗ್ಲಿಷ್ ಕ್ಲಾಸಸ್ ಇಲ್ವಾ? ನಾನು ಕೇಳಿ ಹೇಳ್ತೇನೆ, ಓಕೆನಾ? ಐ ಥಿಂಕ್ ಕನ್ನಡ ಇಬ್ರಿಗೂ, ಇಂಗ್ಲಿಷ್ ಮೀಡಿಯಂ ಮತ್ತೆ ಕನ್ನಡ ಮೀಡಿಯಂ ಇಬ್ರಿಗೂ ಇರಬಹುದು ಅದು. ನಿಮ್ದು ಚೇಂಜ್ ಆಗತ್ತಲ್ವಾ? ಓಕೆ, ಅದನ್ನ ನಾನು ನಾಳೆ ಹೇಳ್ತೇನೆ ಭವ್ಯ. ಓಕೆ, ಐ ಡೋಂಟ್ ಹ್ಯಾವ್ ಎನಿ ಐಡಿಯಾ ರೈಟ್ ನಾ. ಸೊ ನಾಳೆ ನಿಮ್ಗೆ ಹೇಳ್ತೇನೆ. ನೆಕ್ಸ್ಟ್ ಮಂಡೆಯಿಂದ ಇಲ್ಲ ರಾಜೀವ್, ಈ ಮಂಡೆಯಿಂದಾನೇ ಸ್ಟಾರ್ಟ್ ಆಗಿದೆ 8 ಗಂಟೆಗೆ. 8 ಗಂಟೆಗೆ ಸಂಕಲ್ಪ್ ಯೂಟ್ಯೂಬಿಗೆ ಹೋದ್ರೆ ಯೂಟ್ಯೂಬ್ ಲೈವ್ ಅಲ್ಲಿ ಇಂಗ್ಲಿಷ್ ಕ್ಲಾಸ್ ಇರುತ್ತೆ. ನೆಕ್ಸ್ಟ್ ಮಂಡೇ ಅಲ್ಲ, ಆಲ್ರೆಡಿ ಸ್ಟಾರ್ಟ್ ಆಗಿ 2 ದಿನ ಆಯ್ತು. ಡೋಂಟ್ ಮಿಸ್. ಓಕೆ, ವೆರಿ ಗುಡ್. ವಿನಯ್, ಪ್ರೀತಿ, ಡ್ಯಾನ್ಸಿಂಗ್ ಕ್ವೀನ್, ರಜಿಯಾ, ಭವ್ಯ, ರವಿ, ಪ್ರೀತಿ, ದೆನ್ ಸಿಂಚನ, ಓಕೆ, ಮಧುಮೇಹ. ಆಮೇಲೆ ಅದು ಯಾವ್ದ್ರಿಂದ ಆಗತ್ತೆ? ರವಿ ಆನ್ಸರ್ಡ್ ಇಟ್, ಇನ್ಸುಲಿನ್. ಇನ್ಸುಲಿನ್ ಹಾರ್ಮೋನು ಎಲ್ಲಿಂದ ಸಿಕ್ರೀಟ್ ಆಗತ್ತೆ ರವಿ ಹೇಳ್ತೀರಾ? ಯಾವ ಗ್ರಂಥಿಯಿಂದ ನಮ್ಗೆ ಇನ್ಸುಲಿನ್ ಹಾರ್ಮೋನ್ ಬರುತ್ತೆ? ಎಸ್ ರವಿ, ಆನ್ಸರ್ ಈಸ್ ಎಕ್ಸಾಕ್ಟ್ಲಿ ರೈಟ್. ಒಂದನೇದ್ದು ಯಾವ ರೋಗ ಅಂದ್ರೆ ಮಧುಮೇಹ, ಹೌದಾ? ಎರಡನೇದ್ದು ಯಾವ ಹಾರ್ಮೋನಿನಿಂದ ಅಂತಂದ್ರೆ ಇನ್ಸುಲಿನ್ ಹಾರ್ಮೋನಿನಿಂದ. ಇನ್ಸುಲಿನ್ ಹಾರ್ಮೋನಿನಿಂದ. ಯಾವ ಗ್ರಂಥಿಯಿಂದ ಬಿಡುಗಡೆ ಆಗತ್ತೆ ಇನ್ಸುಲಿನ್ ಹಾರ್ಮೋನು? ಪಿಟ್ಯೂಟರಿ ಗ್ರಂಥಿಯಿಂದ. ಪಿಟ್ಯೂಟರಿನ ಭವ್ಯ ನೆನಪು ಮಾಡ್ಕೊಳ್ಳಿ. ಈ ಒಂದು ಗ್ರಂಥಿ ನಾವು ಜೀರ್ಣಾಂಗ ವ್ಯೂಹ ಅಂದ್ರೆ ಪೋಷಣೆಯನ್ನ ಕಲಿಬೇಕಾದ್ರೆ ಈ ಒಂದು ಗ್ರಂಥಿಯ ಬಗ್ಗೆ ತಿಳ್ಕೊಂಡಿದ್ವಿ. ಯಾವ ಗ್ರಂಥಿಯಿಂದ? ಪಿಟ್ಯೂಟರಿ ಗ್ರಂಥಿಯಿಂದ ಸ್ರವಿಕೆಯಾಗೋದು ಬೆಳವಣಿಗೆ ಹಾರ್ಮೋನು. ಇಟ್ ಇಸ್ ನಾಟ್ ಪಿಟ್ಯೂಟರಿ. ನೋ ದುಗ್ಗೇಶ್, ಇಟ್ ಇಸ್ ನಾಟ್ ಪಿಟ್ಯೂಟರಿ. ವೆರಿ ಗುಡ್. ಅಮೃತ ಶೆಟ್ಟಿ, ಮೇದೋಜೀರಕ ಗ್ರಂಥಿ. ರವಿ, ಮೇದೋಜೀರಕ ಗ್ರಂಥಿ, ಪ್ಯಾಂಕ್ರಿಯಾಸ್ ಅಂತ ಕರಿತೇವೆ ಇದಕ್ಕೆ. ಮೇದೋಜೀರಕ ಗ್ರಂಥಿ ಅಂತ, ಪ್ಯಾಂಕ್ರಿಯಾಸ್. ಓಕೆ, ಸೊ ಇದರಿಂದ ಏನಾಗತ್ತೆ? ಇನ್ಸುಲಿನ್ ಹಾರ್ಮೋನು ಏನಾಗತ್ತೆ? ಸ್ರವಿಕೆ ಆಗತ್ತೆ. ಕಾರಣವೇನು ಅಂತ ಕೇಳಿದ್ದಾರೆ. ಸೊ ರವಿ ಆನ್ಸರ್ಡ್ ಆಸ್ ಇನ್ಸುಲಿನ್ ಹಾರ್ಮೋನ್. ಮೇದೋಜೀರಕ ಗ್ರಂಥಿಯಿಂದ ಸ್ರವಿಕೆ ಆಗುವ ಇನ್ಸುಲಿನ್ ಹಾರ್ಮೋನು ಪ್ರಮಾಣದಲ್ಲಿ ಕಡಿಮೆಯಾದಾಗ ರಕ್ತದಲ್ಲಿನ ಸಕ್ಕರೆ ಅಂಶ ಜಾಸ್ತಿ ಆಗತ್ತೆ. ಯಾಕೆಂದ್ರೆ ಇನ್ಸುಲಿನ್ ಹಾರ್ಮೋನ್ ಕೆಲಸ ಏನು? ಸಕ್ಕರೆಯನ್ನ, ರಕ್ತದಲ್ಲಿನ ಸಕ್ಕರೆಯನ್ನ ನಿಯಂತ್ರಣದಲ್ಲಿ ಇಡೋದು. ಸೊ ಅವಾಗ ಏನಾಗತ್ತೆ? ಇದು ಜಾಸ್ತಿ ಆಗತ್ತೆ. ಯಾಕೆ? ಇನ್ಸುಲಿನ್ ಹಾರ್ಮೋನ್ ಎಷ್ಟು ಬೇಕು ಅಷ್ಟು ಪ್ರೊಡ್ಯೂಸ್ ಆಗಿಲ್ಲ. ಸೊ ಈ ರೀತಿ ಎಕ್ಸ್ಪ್ಲೇನ್ ಮಾಡಿ ಬರಿಬೇಕು. ನಿಮ್ಗೆ ಉತ್ತರ ಗೊತ್ತಿದೆ ಮಕ್ಕಳೇ, ಬಟ್ ಅದನ್ನ ಯಾವ ರೀತಿ ಬರಿಬೇಕು ಅನ್ನೋದನ್ನ ಪ್ರಾಕ್ಟೀಸ್ ಮಾಡಿ. ಓಕೆನಾ? ಫೈನ್, ವೆರಿ ಗುಡ್. ಸೊ ಲೆಟ್ ಅಸ್ ಪ್ರೊಸೀಡ್ ಟು ದ ನೆಕ್ಸ್ಟ್ ಕ್ವಶನ್. ಪರಾವರ್ತಿತ ಪ್ರತಿಕ್ರಿಯೆಗಳ ನಿಯಂತ್ರಣದಲ್ಲಿ ಮಿದುಳಿನ ಪಾತ್ರವೇನು? ಮಿದುಳು ಏನ್ ಕೆಲಸ ಮಾಡತ್ತೆ? ಅಲ್ಲಿ ಮಿದುಳು ಬಳ್ಳಿ ಕೆಲಸ ಮಾಡತ್ತೆ. ಆದ್ರೆ ಕೆಲವೊಂದಿಷ್ಟು ಆ ವಿದ್ಯುತ್ ಆವೇಗ ಮಿದುಳುಗೂ ಕೂಡ ಟ್ರಾನ್ಸ್ಫರ್ ಆಗಿರತ್ತೆ, ಹೌದಾ? ಸೊ ಅಲ್ಲಿ ಅದರ ಪಾತ್ರ ಏನಾಗತ್ತೆ? ಎಸ್, ಯಾರು ಹೇಳ್ತೀರಾ?
ಓಕೆ, ಇಲ್ಲಿ ನೋಡಿ, ಪರಾವರ್ತಿತ ಪ್ರತಿಕ್ರಿಯೆಗಳು ಮಿದುಳು ಬಳ್ಳಿಯಿಂದ ನಿಯಂತ್ರಿಸಲ್ಪಡುತ್ತವೆ. ಆದ್ದರಿಂದ ಇಲ್ಲಿ ಮಿದುಳಿನ ಭಾಗ ಅಥವಾ ಪಾತ್ರ ಏನೂ ಇರೋದಿಲ್ಲ. ಇನ್ನೊಂದು, ನಾವು ಒಂದು ಊದುಬತ್ತಿಯ ವಾಸನೆಯನ್ನು ಹೇಗೆ ಕಂಡು ಹಿಡಿಯುತ್ತೇವೆ? ಒಂದು ಅಗರಬತ್ತಿ ಇದೆ, ಅದನ್ನ ಹಚ್ತಾರೆ, ಅಂಗಡಿಯಲ್ಲೋ ಮನೆಯಲ್ಲೋ ಹಚ್ಚಿರ್ತಾರೆ. ಸೊ ಅದನ್ನ ನೀವು ಯಾವ ರೀತಿ ಕಂಡು ಹಿಡಿತೀರಾ? ಎಸ್. ವಾಸನೆ ಗ್ರಂಥಿಗಳ ಮೂಲಕ. ಓಕೆ, ಡ್ಯಾನ್ಸಿಂಗ್ ಕ್ವೀನ್. ಓಕೆ, ಫೈನ್. ಸೊ ಇಲ್ಲಿ ನೋಡಿ ಮಕ್ಕಳೇ, ನಾವು ಗಾಳಿಯನ್ನು ಮೂಗಿನ ಮೂಲಕ ಒಳತೆಗೆದುಕೊಂಡಾಗ ವಾಸನೆಯ ಕಣಗಳು ಮೂಗನ್ನ ಪ್ರವೇಶಿಸುತ್ತೆ. ಸೊ ಅವುಗಳಿಗೆ ನಾವು ಮೂಗಿನಲ್ಲಿ ಘ್ರಾಣ ಕೋಶಗಳು ಅಂತ ಇರ್ತವೆ. ಸೊ ಪ್ರವೇಶಿಸಿ ಘ್ರಾಣ ಕೋಶಗಳನ್ನು ರಾಸಾಯನಿಕವಾಗಿ ಪ್ರಚೋದಿಸುತ್ತೆ. ಯಾವುದು? ಆ ಒಂದು ವಾಸನೆ. ಈ ಪ್ರಚೋದನೆ ವಿದ್ಯುತ್ ಆವೇಶಗಳಾಗಿ ಪರಿವರ್ತನೆ ಹೊಂದಿ ಮಹಾಮಸ್ತಿಷ್ಕದ ಸೆರೆಬ್ರಮ್ ಅಂತ ಕರಿತೇವೆ. ಇದು ನಮ್ಮ ಮುಮ್ಮೆದುಳಿನ ಒಂದು ಭಾಗ. ಹೌದಾ? ಮಹಾಮಸ್ತಿಷ್ಕದ ಘ್ರಾಣ ಕೇಂದ್ರವನ್ನು ತಲುಪಿದಾಗ ನಮಗೆ ವಾಸನೆಯ ಅರಿವಾಗುತ್ತದೆ. 2 ಅಂಕಗಳಿಗೆ ಪ್ರಶ್ನೆ ಇದೆ ಅದು. ಸೊ ಈ ರೀತಿ ನಾವು ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ. ಮೊದಲು ಗಾಳಿ ಮೂಗಿನ ಮೂಲಕ ಬರುತ್ತೆ, ಹೌದಾ? ವಾಸನೆಯ ಕಣಗಳು ಬರ್ತವೆ, ಅಲ್ಲಿ ಘ್ರಾಣಕೋಶಗಳು ಅದನ್ನ ಅಬ್ಸಾರ್ಬ್ ಮಾಡಿಕೊಂಡು ರಾಸಾಯನಿಕವಾಗಿ ಪ್ರಚೋದಿಸ್ತವೆ. ಆ ಪ್ರಚೋದನೆ ವಿದ್ಯುತ್ ಆವೇಗವಾಗಿ ಕನ್ವರ್ಟ್ ಆಗಿ ಏನಾಗತ್ತೆ? ಮಹಾಮಸ್ತಿಷ್ಕ ಘ್ರಾಣ ಕೇಂದ್ರಗಳನ್ನ ತಲುಪತ್ತೆ. ಸೊ ಇದರಿಂದ ನಮಗೆ ವಾಸನೆ ಗೊತ್ತಾಗತ್ತೆ. ಸೊ ನೋಡಿ ಎಷ್ಟು ಬೇಗ ಗೊತ್ತಾಗತ್ತೆ ಈ ರೀತಿ ಎಲ್ಲ ಅಂತ. ಅಷ್ಟು ಬೇಗ ನಮ್ ಬ್ರೈನ್ ವರ್ಕ್ ಮಾಡ್ತಾ ಇರುತ್ತೆ. ಸಸ್ಯಗಳಲ್ಲಿ ದ್ಯುತಿ ಅನುವರ್ತನೆ ಹೇಗೆ ಉಂಟಾಗುತ್ತದೆ? ಇಂಗ್ಲಿಷ್ ಕ್ಲಾಸ್ 8ರಿಂದ 9 ಗಂಟೆ. ಸುಜಾತ. ಓಕೆ ಓಕೆ. ಸೊ ಸಸ್ಯಗಳಲ್ಲಿ ದ್ಯುತಿ ಅನುವರ್ತನೆ. ಇಲ್ಲಿ ನೋಡಿ, ಸಸ್ಯಗಳ ಮೇಲೆ ಯಾವಾಗ ಬೆಳಕು ಬೀಳತ್ತೆ, ಇದು ಸಸ್ಯ ಅಂತ ತಿಳ್ಕೊಂಡ್ರೆ ಈ ಭಾಗದಲ್ಲಿ ಬೆಳಕು ಬೀಳ್ತಾ ಇದೆ, ಈ ಭಾಗದಲ್ಲಿ ಬೆಳಕು ಬೀಳ್ತಾ ಇಲ್ಲ. ಸೊ ಇಲ್ಲಿ ಆಕ್ಸಿನ್ ಅನ್ನೋ ಹಾರ್ಮೋನ್ ಏನಾಗತ್ತೆ? ಆಕ್ಟಿವ್ ಆಗಿ ಇಲ್ಲಿಯ ಜೀವಕೋಶಗಳನ್ನ ಉದ್ದವಾಗಿ ಮಾಡತ್ತೆ. ಇಲ್ಲಿಯ ಜೀವಕೋಶಗಳ ಬೆಳವಣಿಗೆಗೆ ಸಹಾಯ ಮಾಡತ್ತೆ. ಯಾವಾಗ ಇಲ್ಲಿಯ ಜೀವಕೋಶಗಳು ಬೆಳವಣಿಗೆ ಜಾಸ್ತಿ ಆಗ್ತಾ ಹೋಗತ್ತೋ, ಈ ರೀತಿ ಅಂದ್ರೆ ನಮ್ಮ ಸಸ್ಯ ಈ ರೀತಿ ಬೆಳಕಿನ ಕಡೆಗೆ ಬಾಗಿದ ಹಾಗೆ ಕಾಣಿಸತ್ತೆ. ಸೊ ಈ ರೀತಿಯಲ್ಲಿ ದ್ಯುತಿ ಅನುವರ್ತನೆ ನಡೆಯುತ್ತೆ. ಇಲ್ಲಿ ನೋಡಿ ಯಾವ ರೀತಿ ಬರಿಬೇಕು. ಸಸ್ಯಗಳ ಮೇಲೆ ಬೆಳಕು ಬಿದ್ದಾಗ ಚಿಗುರಿನ ತುದಿ ಮತ್ತು ಕಾಂಡದ ತುದಿಗಳಲ್ಲಿರುವ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯಕವಾಗುವ ಆಕ್ಸಿನ್ ಎಂಬ ಹಾರ್ಮೋನು ಸಮವಾಗಿ ಬಿಡುಗಡೆಯಾಗಿ ಸಸ್ಯಗಳು ನೇರವಾಗಿ ಬೆಳೆಯುತ್ತವೆ. ಇದು ಒಂದು ಕೇಸು. ಇನ್ನೊಂದು ಕೇಸಲ್ಲಿ ಯಾವುದಾದರೂ ಒಂದು ದಿಕ್ಕಿನಿಂದ ಬೆಳಕು ಬಿದ್ದಾಗ, ಇದು ಯಾವಾಗ? ಒಂದೇದು ಎಲ್ಲ ಕಡೆಯಿಂದ ಬೆಳಕು ಬಿದ್ದಾಗ. ಇನ್ನೊಂದ್ಸಲ ಯಾವುದಾದ್ರೂ ಒಂದೇ ದಿಕ್ಕಿನಿಂದ ಬೆಳಕು ಬಿದ್ದಾಗ ಆಕ್ಸಿನ್ಗಳು ನೆರಳಿನ ಭಾಗದಲ್ಲಿ ಹೆಚ್ಚಾಗಿ ಅಲ್ಲಿನ ಹೆಚ್ಚಿನ ಕೋಶ ವಿಭಜನೆ ಉಂಟು ಮಾಡಿರೋದ್ರಿಂದ, ಕೋಶದ ಬೆಳವಣಿಗೆ ಉಂಟು ಮಾಡೋದ್ರಿಂದ ಸಸ್ಯವು ಒಂದು ನಿರ್ದಿಷ್ಟ ಕಡೆಗೆ ಬಾಗುತ್ತದೆ. ಈ ರೀತಿಯಾಗಿ ಏನಾಗತ್ತೆ? ಅಲ್ಲಿ ದ್ಯುತಿ ಅನುವರ್ತನೆ ನಡೆಯತ್ತೆ. ಓಕೆ, ಈ ರೀತಿ ಬರಿಬೇಕು ಆನ್ಸರ್ ಅನ್ನ. ನೆಕ್ಸ್ಟ್ ಕ್ವಶನ್. ಕುಡಿದು ವಾಹನ ಚಲಾಯಿಸುವುದನ್ನು ಸರ್ಕಾರವು ನಿಷೇಧಿಸಿದೆ, ಕಾರಣವೇನು? ಎಸ್, ಕುಡಿದು ವಾಹನ ಚಲಾಯಿಸುವುದನ್ನು ಸರ್ಕಾರವು ನಿಷೇಧಿಸಿದೆ. ಯಾಕೆ? ಅನುಮಸ್ತಿಷ್ಕ, ರಸಿಯಾ. ಓಕೆ, ಫೈನ್. ಸೊ ಇಲ್ಲಿ ನೋಡಿ, ಮಿದುಳಿನ ಭಾಗವಾದ ಅನುಮಸ್ತಿಷ್ಕ ನಮ್ಮ ದೇಹದ ಸಮತೋಲನವನ್ನ ಕಾಪಾಡ್ತಿರತ್ತೆ ಮತ್ತು ನಮ್ಮ ದೇಹದ ಭಂಗಿಯನ್ನ ನಿರ್ವಹಿಸತ್ತೆ. ನಾವು ಯಾವಾಗ ಆಲ್ಕೋಹಾಲ್ ಅನ್ನ
ಕುಡಿತೇವೋ ಅವಾಗ ಏನಾಗತ್ತೆ, ನಮ್ಮ ಅನುಮಸ್ತಿಷ್ಕ ಸಮರ್ಪಕವಾಗಿ ಹೇಗೆ ವರ್ಕ್ ಮಾಡಬೇಕು ಹಾಗೆ ವರ್ಕ್ ಮಾಡೋದಿಲ್ಲ. ಆದ್ರಿಂದ ಏನಾಗತ್ತೆ, ದೇಹದ ಸಮತೋಲನ ತಪ್ಪಿ ಅಪಘಾತವಾಗುವ ಸಾಧ್ಯತೆ ಇರುತ್ತದೆ. ಇದರಿಂದ ಏನ್ ಮಾಡ್ಬೇಕು, ಕುಡಿದು ವಾಹನವನ್ನ ನಾವು ಚಲಾಯಿಸಬಾರ್ದು ಅಂತ. ನೆಕ್ಸ್ಟ್, ದ್ಯುತಿ ಅನುವರ್ತನೆ ಎಂದರೇನು? ವೆರಿ ಈಸಿ ಕ್ವಶನ್. ಯಾರು ಹೇಳ್ತೀರಾ? ದ್ಯುತಿ ಅನುವರ್ತನೆ ಎಂದರೇನು? ಸುಜಾತ, ನಾನು ಹೇಳ್ದೆ ಅಮ್ಮ 8ರಿಂದ 9 ಗಂಟೆಗೆ 9 ಗಂಟೆವರೆಗೂ ನಿಮಗೆ ಇಂಗ್ಲಿಷ್ ಮೀಡಿಯಂ ಕ್ಲಾಸ್ ಇರತ್ತೆ ಅಂತ ಅವಾಗ್ಲೇ ಹೇಳಿದೆ. ಅಪಘಾತ ಯಾಕಾಗತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕು ಸವಿತಾ. ಅನುಮಸ್ತಿಷ್ಕ ಸಮರ್ಪಕವಾಗಿ ವರ್ತಿಸೋದಿಲ್ಲ, ಕಾರ್ಯ ಮಾಡೋದಿಲ್ಲ, ಆದ್ರಿಂದ ಅಪಘಾತವಾಗುವ ಚಾನ್ಸಸ್ ಇರುತ್ತೆ. ಓಕೆ, ಸಸ್ಯವು ಬೆಳಕಿನ ಕಡೆಗೆ ಬಾಗುವುದನ್ನು ದ್ಯುತಿ ಅನುವರ್ತನೆ ಎನ್ನುವರು. ವೆರಿ ಗುಡ್, ಪ್ರೀತಿ ಕುಬಿನ ಆನ್ಸರ್ಡ್ ಇಟ್. ಫೈನ್. ನೆಕ್ಸ್ಟ್, ಪ್ರೌಢಶಾಲೆಯ ಒಬ್ಬ ಹುಡುಗನ ತನ್ನ ತರಗತಿಯು ಇತರರಿಗಿಂತ ಸ್ವಲ್ಪ ಕುಳ್ಳನಾಗಿದ್ದಾನೆ. ಅವನು ಯಾವ ರೋಗದಿಂದ ಬಳಲುತ್ತಿರಬಹುದು? ಅದಕ್ಕೆ ಕಾರಣವೇನು? ಸೊ ಪ್ರೌಢಶಾಲೆ ಅಂದ್ರೆ 8th ಅಥವಾ 9th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾನೆ, ಅಥವಾ 10th ಅಂತ ತಿಳ್ಕೊಳ್ಳಿ. ಅವನು ಸ್ವಲ್ಪ ಎಲ್ಲರಿಗಿಂತ ಅಂದ್ರೆ ಆ ವಯಸ್ಸಿನವರಿಗಿಂತ ಸ್ವಲ್ಪ ಕುಳ್ಳಗಿದ್ದಾನೆ ಅಂತ ಅಂದ್ರೆ ಅವನಲ್ಲಿ ಯಾವ ರೋಗ ಇದೆ, ಆ ರೋಗಕ್ಕೆ ಕಾರಣ ಏನು ಅನ್ನೋದನ್ನ ನಾವು ಹೇಳಬೇಕು. ಏನಿರ್ಬಹುದು? ಎಸ್, ಆಶಾ, ಬೆಳಕಿನಿಂದ ಪರಿಸರದ ಪ್ರಚೋದಕವು ಡಿಲೀಟ್ ಮಾಡಿದ್ರು. ಡಿಲೀಟ್ ಯಾಕೆ ಮಾಡ್ತೀರಾ ಕಮೆಂಟ್ ಅನ್ನ ಆನ್ಸರ್ ಬರ್ದಿದ್ರೆ? ಕುಬ್ಜತೆ ಕಾಯಿಲೆಯಿಂದ. ಪ್ರೀತಿ ಆನ್ಸರ್ಡ್ ಇಟ್. ಓಕೆ. ಡ್ಯಾನ್ಸಿಂಗ್ ಕ್ವೀನ್. ಓಕೆ. ಕುಬ್ಜತೆ ಯಾಕೆ ಬರುತ್ತೆ? ಈ ಕುಬ್ಜತೆ ರೋಗ ಯಾಕೆ ಬರುತ್ತೆ? ರಜಿಯಾ. ಓಕೆ. ರವಿ. ಬೆಳವಣಿಗೆ ಅಲ್ಲ, ಕುಬ್ಜತೆ ಅಂತ ಕರೀತಾರೆ, ರೋಗ ಅಂತ ಕೇಳಿದಾರ ಅವರು. ಹೌದಾ? ರವಿ, ಬೆಳವಣಿಗೆ ಹಾರ್ಮೋನು. ಕರೆಕ್ಟ್, ಬೆಳವಣಿಗೆ ಹಾರ್ಮೋನಿನ ಕೊರತೆಯಿಂದ ಕುಬ್ಜತೆ ಉಂಟಾಗತ್ತೆ. ಯಾವ ಗ್ರಂಥಿಯಿಂದ ಬೆಳವಣಿಗೆ ಹಾರ್ಮೋನು ಸ್ರವಿಕೆ ಆಗತ್ತೆ? ಎಸ್, ಯಾವ ಗ್ರಂಥಿಯಿಂದ? ಕುಬ್ಜತೆ ಕಾಯಿಲೆ ಬೆಳವಣಿಗೆ ಹಾರ್ಮೋನಿನ ಕೊರತೆಯಿಂದಾಗಿ. ಬೆಳವಣಿಗೆ ಹಾರ್ಮೋನು ಯಾವ ಗ್ರಂಥಿಯಿಂದ ಸ್ರವಿಕೆಯಾಗತ್ತೆ? ಅವಾಗ್ಲೇ ಹೇಳಿದ್ರಿ, ತಪ್ಪಾಗಿ ಹೇಳಿದ್ರಿ. ಬೇರೆ ಹಾರ್ಮೋನ್ಗೆ ಆ ಒಂದು ಆನ್ಸರ್ ಅನ್ನ ಕೊಟ್ಟಿದ್ರಿ. ಯಾವ ಗ್ರಂಥಿ ಅದು? ಪಿಟ್ಯೂಟರಿ. ವೆರಿ ಗುಡ್. ಸೊ ಇಟ್ ಇಸ್ ಪಿಟ್ಯೂಟರಿ ಗ್ರಂಥಿ ಅಂತ ಕರಿತೇವೆ. ನೆಕ್ಸ್ಟ್, ದ್ಯುತಿ ಅನುವರ್ತನೆ ಎಂದರೆ ಸಸ್ಯಗಳು ಇದಾಯ್ತಲ್ವಾ. ನೆಕ್ಸ್ಟ್, ನರಕೋಶದ ಈ ಕೆಳಗಿನ ಭಾಗಗಳನ್ನು ಹೆಸರಿಸಿ. ಏನು ಡ್ರಾ ಮಾಡೋದಿಲ್ಲ, ಹೆಸರಿಸಬೇಕು ಅಷ್ಟೇ. ಜ್ಞಾನೇಂದ್ರಿಯಗಳಿಂದ ಬಂದ ಮಾಹಿತಿಯನ್ನು ಪತ್ತೆ ಹಚ್ಚುವ ಭಾಗ. ಜ್ಞಾನೇಂದ್ರಿಯಗಳು, ನಮ್ಮ ಜ್ಞಾನೇಂದ್ರಿಯಗಳಿಂದ ಬಂದ ಮಾಹಿತಿಯನ್ನು ಪತ್ತೆ ಹಚ್ಚುವ ಭಾಗ ಯಾವುದು? ಎ, 5th ಒನ್ ಎ. ಏನಿರ್ಬಹುದು ಆನ್ಸರ್ ಇದರದ್ದು? ಓಕೆ, ಪಿಟ್ಯೂಟರಿ ಗ್ರಂಥಿ ರೈಟ್ ಆನ್ಸರ್. ಈಗ ಮುಂದಿನ ಪ್ರಶ್ನೆಗೆ ಬರೋಣ. ಜ್ಞಾನೇಂದ್ರಿಯಗಳಿಂದ ಬಂದ ಮಾಹಿತಿಯನ್ನು ಪತ್ತೆ ಹಚ್ಚುವ ಭಾಗ. ಕೋಶಕೇಂದ್ರ, ಡೆಂಡ್ರೈಟ್ ಅಂತ ಹೇಳ್ತಿದ್ದೀರಾ. ಓಕೆ ಓಕೆ. ನೆಕ್ಸ್ಟ್ ಹೇಳ್ತೇನೆ, ಎಲ್ಲ ಕರೆಕ್ಟ್ ಆನ್ಸರ್ ಹೇಳ್ತೇನೆ. ನೆಕ್ಸ್ಟ್, ವಿದ್ಯುತ್ ಆವೇಗಗಳನ್ನು ಸೃಷ್ಟಿಸುವ ಭಾಗ ಯಾವುದು? ವಿದ್ಯುತ್ ಆವೇಗವನ್ನು ಬಿ ಅಂತ ಬರೆದು ಆನ್ಸರ್ ಮಾಡಿ. ವಿದ್ಯುತ್ ಆವೇಗವನ್ನು ಸೃಷ್ಟಿಸುವ ಭಾಗ ಯಾವುದು? ಎ, ಡೆಂಡ್ರೈಟ್ ಅಂತ ಹೇಳ್ತಿದ್ದೀರಾ ತುಂಬಾ ಜನ. ಬಿ, ವಿದ್ಯುತ್ ಆವೇಗವನ್ನು ಸೃಷ್ಟಿಸುವ ಭಾಗ. ಎಸ್, ಮಹಾಮಸ್ತಿಷ್ಕ ಯಾಕೆ ಬರುತ್ತೆ ಅಲ್ಲಿ? ನರಕೋಶದ ಭಾಗಗಳಪ್ಪ ಇವು. ಮಹಾಮಸ್ತಿಷ್ಕ ಯಾಕೆ ಬರುತ್ತೆ? ಮಹಾಮಸ್ತಿಷ್ಕ ಮಿದುಳಿನ ಭಾಗ. ಮಿದುಳಿನಲ್ಲಿರುವ ಒಂದು ಜೀವಕೋಶ ನರಕೋಶ. ನರಕೋಶದ ಭಾಗನ ಕೇಳ್ತಾ ಇದ್ದೇನೆ.
ಓಕೆ, ಇಲ್ಲಿ ನೋಡಿ, ಎರಡು ನರಕೋಶಗಳು ಸಂಧಿಸುವ ಪ್ರದೇಶ ಸಂಸರ್ಗ ಅಂತ. ಸೊ ಇಲ್ಲಿ ನೋಡಿ, ನರ ತುದಿಗಳಿಂದ ಏನಾಗತ್ತೆ, ಮಾಹಿತಿಯನ್ನ ಪತ್ತೆ ಹಚ್ತವೆ. ಡೆಂಡ್ರೈಟ್ ಗಳಿಂದ ವಿದ್ಯುತ್ ಆವೇಗ ಸೃಷ್ಟಿಯಾಗತ್ತೆ. ಎರಡು ನರಕೋಶಗಳು ಅಂದ್ರೆ ಸ್ಪಂದಿಸುವ ಅಂದ್ರೆ ಮೀಟ್ ಆಗುವಂತಹ ಪ್ರದೇಶ ಸಂಸರ್ಗ ಅಂತ ಕರಿತೇವೆ. ನೆಕ್ಸ್ಟ್ ಕ್ವಶನ್, ಥೈರಾಕ್ಸಿನ್ ಹಾರ್ಮೋನಿನ ಉತ್ಪಾದನೆಗೆ ಅಗತ್ಯವಾದ ಖನಿಜವನ್ನು ಹೆಸರಿಸಿ. ಈ ಹಾರ್ಮೋನಿನಿಂದ ನಮ್ಮ ದೇಹಕ್ಕೆ ಆಗುವ ಉಪಯೋಗವೇನು? ಹೇಳಿ. ಥೈರಾಕ್ಸಿನ್ ಹಾರ್ಮೋನ್ ಉತ್ಪಾದನೆಗೆ ಯಾವ ಖನಿಜ ಬೇಕು ನಮಗೆ? ಎಸ್, ವೆರಿ ಈಸಿ ಕ್ವಶನ್. ಥೈರಾಕ್ಸಿನ್ ಹಾರ್ಮೋನ್ ಉತ್ಪಾದನೆಗೆ ಯಾವ ಖನಿಜ ಬೇಕು? ಕೋಶದ್ರವ್ಯ ಅಲ್ಲ, ಕೋಶದ್ರವ್ಯ ಅಲ್ಲ. ಓಕೆ, ಲೆಟ್ ಅಸ್ ಪ್ರೊಸೀಡ್ ಟು ದ ನೆಕ್ಸ್ಟ್ ಕ್ವಶನ್. ಇವಾಗ ಯಾವ ಖನಿಜ ಬೇಕು ಥೈರಾಕ್ಸಿನ್ ಹಾರ್ಮೋನ್ಗೆ? ವೆರಿ ಗುಡ್, ಡ್ಯಾನ್ಸಿಂಗ್ ಕ್ವೀನ್ ಆನ್ಸರ್ಡ್ ಇಟ್. ಅಯೋಡಿನ್ ಬೇಕಾಗತ್ತೆ, ಹೌದಾ? ಸೊ ಅಯೋಡಿನ್ ಇಂದ ಇಲ್ಲಿ ನೋಡಿ ಅದೇ ಅಯೋಡಿನ್ ಏನ್ ಮಾಡತ್ತೆ, ಥೈರಾಕ್ಸಿನ್ ಹಾರ್ಮೋನ್ ಕೆಲಸ ಏನು ಅಂದ್ರೆ ದೇಹದ ಚಯಾಪಚಯ ಕ್ರಿಯೆಗಳು, ಕಾರ್ಬೋಹೈಡ್ರೇಟ್ ಆಗಿರಬಹುದು, ಅದೇ ರೀತಿ ನಮ್ಮ ಪ್ರೋಟೀನ್ಗಳು, ಕೊಬ್ಬುಗಳು, ಇವುಗಳ ಚಯಾಪಚಯ ಕ್ರಿಯೆಗಳನ್ನ ಅದು ನೋಡ್ಕೊಳತ್ತೆ. ನೆಕ್ಸ್ಟ್, ಅನೈಚ್ಛಿಕ ಕ್ರಿಯೆಗಳು ಎಂದರೇನು? ಏನು ಅನೈಚ್ಛಿಕ ಕ್ರಿಯೆಗಳಂದ್ರೆ? ಯಾರು ಹೇಳ್ತೀರಾ? ಐಚ್ಛಿಕ ಕ್ರಿಯೆಗಳು, ಅನೈಚ್ಛಿಕ ಕ್ರಿಯೆಗಳು. ಅನೈಚ್ಛಿಕ ಕ್ರಿಯೆಗಳಂದ್ರೆ ಏನು? ಬೇಗ. ಅನೈಚ್ಛಿಕ ಕ್ರಿಯೆಗಳಂದ್ರೇನು? ಓಕೆ, ಇಲ್ಲಿ ನೋಡಿ, ಅನೈಚ್ಛಿಕ ಕ್ರಿಯೆಗಳು ಅಂದ್ರೆ ನಮ್ಮ ಇಚ್ಛೆಗೆ ಒಳಪಡದೆ ನಿಯಂತ್ರಿಸಲ್ಪಡುವ ಕ್ರಿಯೆಗಳು. ನಮ್ಮ ಜೀರ್ಣಕ್ರಿಯೆ ಆಗಿರಬಹುದು, ನಮ್ಮ ಹೃದಯದ ಬಡಿತ ಆಗಿರಬಹುದು, ಕಣ್ಣು ಮಿಟುಕಿಸೋದಾಗಿರ್ಬಹುದು, ಇವೆಲ್ಲವೂ ಅನೈಚ್ಛಿಕ ಕ್ರಿಯೆಗಳು. ಇನ್ನು ಮಾನವನ ಮೆದುಳಿನಲ್ಲಿ, ಬ್ರೇನ್ ನಲ್ಲಿ ನೋಡಿದಾಗ ಐಚ್ಛಿಕ ಕ್ರಿಯೆಗಳನ್ನ ನಿಯಂತ್ರಿಸುವ ಭಾಗ ಮಹಾಮಸ್ತಿಷ್ಕ ಅಂದ್ರೆ ಮುಮ್ಮೆದುಳಿನ ಒಂದು ಭಾಗ ಅದು. ಇನ್ನು ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುವ ಭಾಗ ಹಿಮ್ಮೆದುಳಿನ ಮೆಡ್ಯುಲ. ಸೊ ಇವು ಈ ರೀತಿಯಾಗಿ 2 ಮತ್ತು 3 ಅಂಕಗಳ ಪ್ರಶ್ನೆ ಈ ಒಂದು ಪಾಠದಿಂದ ನಮಗೆ ಬರುತ್ತೆ ಮಕ್ಕಳೇ. ಓಕೆನಾ? ಸೊ ಇಲ್ಲಿಗೆ ನಮ್ಮ ನಿಯಂತ್ರಣ ಮತ್ತು ಸಹಭಾಗಿತ್ವ ಪಾಠ ಮುಗಿದಿದೆ. ಇನ್ನು ಮುಂದಿನ ತರಗತಿಯಲ್ಲಿ ಹೊಸ ಪಾಠವನ್ನ ಸ್ಟಾರ್ಟ್ ಮಾಡೋಣ. ಈಗ ನಿಮಗೆ ಇಂಗ್ಲಿಷ್ ಕ್ಲಾಸ್ ಇರುತ್ತೆ. Please don't forget to join the English class. Okay, fine. Let me end up the session here. Have a nice day. Take care. Bye-bye.